ಒಮ್ಮೆ 397 ತೆಗೆದೆ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬೇರೆ. ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ, ಗುರುವಾರ ಮತ್ತು ಶುಕ್ರವಾರದ ಲಾಗ್ ಐತಿ. ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿ 10K ಆಗಲಿ ಅಂತ ಕೇಳ್ಕೊತಿದ್ರಿ. ನೀವು ಪಟ್ ಫಾಲೋ ಮಾಡ್ಕೊಂಡ್ಬಿಟ್ರೆ, ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಆದಷ್ಟು ಬೇಗ 10K ನಮ್ಮ ಫ್ಯಾಮ್ಲಿನೂ ಆಗುತ್ತಲ್ರಿ. ಹಾಗಾಗಿ ಪಟ್ ಲಾಗ್ ಇಷ್ಟ ಆಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಂಗೆ ನಿನ್ನೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿತ್ತಿಲ್ಲ ರೀ. ಹಾಗಾಗಿ 2 ದಿವಸದಿಂದ ಇವತ್ತನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕತ್ತಿದ್ದು. ಸ್ವಲ್ಪ ಲೆಂತಿನೂ ಐತ್ರಿ ವಿಡಿಯೋ. ಫುಲ್ ವಿಡಿಯೋ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ. ನಿನ್ನೆ ಇದ್ರೆ ಚರ್ಚನ ಅರ್ಬಿ ಸಂತಿಗೆ ಹೋಗ್ಬಿಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿದ್ರಿ. ಫುಲ್ ಟೆನ್ಷನ್ನು ಆಗಿತ್ತು ನನಗಂತೂ. ಎಲ್ಲರೂ ಹೊರಗಡೆ ಹೋಗ್ಬಿಟ್ರಂತೂ ಭಾಳ ಟೆನ್ಷನ್ ಅಂತ ಅನಿಸುತ್ತೆ. ಹಾಗಾಗಿ ನಿನ್ನೆ ಬೆಳಗ್ಗೆನೇ ಹೋಗ್ಬಿಟ್ಟು ಸಾಯಂಕಾಲ ಬರೋದಾಯಿತು. ಹಾಗಾಗಿ ನನಗೆ ವಿಡಿಯೋ ಹಾಕೋಕ್ಕಾಗಿತ್ತಿಲ್ಲ ರೀ. ಆದಷ್ಟು ನಾನು ಡೈಲಿ ಹಾಕಬೇಕಂತ ಅನ್ಕೊಂತೀನಿ. ಕೆಲವೊಬ್ರು ಸಿಸ್ಟರ್ಸ್ ಕಮೆಂಟ್ ಮಾಡ್ತೀರಿ, ನಿಮ್ಮ ವಿಡಿಯೋಸ್ಲಿಂದ ನಾವು ಕಾಯ್ತಿರ್ತೀವಿ ಅಂತ. ನನಗೂ ಹಾಕ್ಬೇಕಂತ ಅನ್ಸುತ್ತೆ ಈ ಥರ ಇದ್ದಾಗ. ಕೆಲವೊಂದು ಸಲ ಮಿಸ್ ಆಗ್ತೈತಿ, ಮತ್ತು ಕಂಟೆಂಟು ಇರಬೇಕಲ್ರಿ ವಿಡಿಯೋಕ್ಕೆ. ಹಾಗಾಗಿ ಒಂದೊಂದು ದಿವಸ ಮಿಸ್ ಆಗ್ತಾ ಇರ್ತೈತಿ. ಇವತ್ತು 2 ದಿವಸದಿಂದ ಅಪ್ಲೋಡ್ ಮಾಡಿದ್ದೀನಿ ರೀ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡೋದು ಮರೆಯಕ್ಕೆ ಹೋಗಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇದು ಗುರುವಾರ ಬೆಳಗ್ಗೆ ನೋಡಿರಿ. ಫಸ್ಟಿಗೆ ನಾಯಿಗಳಂತೂ ಅಂದರೆ ಡೈಲಿ ಬರ್ತಾವಲ್ರಿ, ಎದ್ದು ಕೂಡಲೇ ಫಸ್ಟಿಗೆ ಒಂದು ಸಲ ರೊಟ್ಟಿ ಹಾಕಿರ್ತೀವಿ. ಮತ್ತು ಜಳಕ ಆಗಿ ಬಾಗಿಲ ತೆಗೆದ ತಕ್ಷಣ ಮತ್ತೆ ಬಂದಿರ್ತಾವೆ. ಮತ್ತು ಸ್ವಲ್ಪ ರೊಟ್ಟಿ ಹಾಕ್ತಾ ಇರಬೇಕು, ಅಂದ್ರೆ ಅವಕ್ಕೂ ಖುಷಿ ಆಗುತ್ತಲ್ರಿ. ನಾನಂತೂ ರೊಟ್ಟಿ ಚಪಾತಿ ಮಾಡಮ್ದ ಸ್ವಲ್ಪ ದಪ್ಪಗೆ ಮಾಡಿ ಇಟ್ಟಿರ್ತೀನಿ, ಹೊಟ್ಟೆ ತುಂಬಂಗಿಲ್ಲ ಅಂತ. ಹಾಗಾಗಿ ಅವಕ್ಕೂ ರೊಟ್ಟಿ ಹಾಕಿದ ತಕ್ಷಣ ತಿಂದ್ಬಿಟ್ಟು ನೀರು ಕುಡಿದು ಹೋಗ್ತಾವೆ. ನೋಡಕ್ಕೆ ಖುಷಿ ಆಗುತ್ತೆ ರೀ. ಗುಬ್ಬಚ್ಚಿಗೂ ಅಷ್ಟೇ ಬೆಳಗ್ಗೆ ಎದ್ದು ಕೂಡಲೇ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವ್ರಿ. ಹಾಗಾಗಿ ಅವಕ್ಕೂ ಕಾಳು ಹಾಕಿಬಿಟ್ಟು ಈಗಿದ್ರಂದು ಎಲ್ಲ ಕೆಲಸ ಮುಗಿದಿತ್ತು. ಅಂದರೆ 6 ಗಂಟೆಕನ ಎಲ್ಲ ಹೊಸಲ ಎಲ್ಲ ತೊಳೆದಿದ್ದೆ ರೀ. ಆದರೆ ಜಳಕ ಮುಗಿಸ್ಕೊಂಡು ಬಂದು ರಂಗೋಲಿ ಹಾಕಿದ್ರೈತಂತ ಈಗ ಜಳಕ ಎಲ್ಲ ಮುಗಿಸ್ಕೊಂಡು ಬಂದು ರಂಗೋಲಿ ಹಾಕಿಬಿಟ್ಟು ಈ ಕಡೆ ನಮ್ಮ ಮನೆಯವರು ಪೂಜಾನೂ ಮಾಡಾಕತ್ತಿದ್ರು. ನಾನಿದ್ರೆ ರಂಗೋಲಿ ಹಾಕಿ ಬಂದುಬಿಟ್ಟು ಅದು ಗ್ಯಾಸ್ ಸ್ಟೋವ್ನು ಎಲ್ಲ ಕ್ಲೀನ್ ಮಾಡಿದ್ದೆ ರೀ. ಅರಿಶಿನ ಕುಂಕುಮ ಹಚ್ಚಿತ್ತಿಲ್ಲ, ಹಾಗಾಗಿ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ರೀ. ಇವತ್ತು ನಾಷ್ಟಕ್ಕಿದ್ರೆ ಚಪಾತಿ ಚಟ್ನಿ ಅಷ್ಟೇ ಮಾಡ್ಬೇಕು ನೋಡಿರಿ. ಇವತ್ತು ಸಿಂಪಲ್ಲಾಗೆ ಟೊಮೆಟೊ ಚಟ್ನಿ ಮಾಡಿಬಿಟ್ಟು ಚಪಾತಿ ಮಾಡ್ರೈತಂತ. ನಾನು ಆಲ್ರೆಡಿನೇ ಜಳಕಕ್ಕೆ ಹೋಗೋಕ್ಕಿಂತ ಮುಂಚೆನೇ ಹಿಟ್ಟು ಕಲಸಿಟ್ಟಿದ್ದೆ ರೀ, ಅಂದರೆ ನೆನೆಯುತ್ತಂತೇಳಿ. ಈಗಿದ್ರೆ ಹಿಟ್ಟು ನೆಂದಿರ್ತೈತಿ. ಫಸ್ಟಿಗೆ ಚಟ್ನಿ ಮಾಡಿಬಿಟ್ಟು ಆಮೇಲೆ ಚಪಾತಿ ಮಾಡ್ರೈತ್ರಿ. ಪಲ್ಯ ಏನು ಮಾಡೋದು ಒಂದು ಟೆನ್ಷನ್ ಆಗ್ಬಿಡೋದ್ರಿ. ಎಲ್ಲ ರೀತಿ ಇದ್ಬಿಟ್ರು ಅದನ್ನ ಬೇಡ ಇದನ್ನ ಬೇಡ ಅಂತ ಅಂದಾಗೇನಿಲ್ಲ, ಏನು ಮಾಡ್ಬೇಕಂದ ಗೊತ್ತಾಗಂಗಿಲ್ಲ. ಮತ್ತು ಕೆಲವೊಂದು ನಮಗೂ ಮಾಡೋಕ್ಕೆ ಮನಸ್ಸಿರಂಗಿಲ್ಲ. ಅಂದರೆ ಕ್ಯಾಬೇಜ್ ಫ್ಲವರ್ ಅದನ್ನ ಕಟ್ ಮಾಡಿ ಅದನ್ನೆಲ್ಲ ಮಾಡೋಕ್ಕೆ ಒಲ್ಲ ಅನಿಸ್ತೈತಿ ಕೆಲವೊಂದು ಸಲ. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಈ ರೀತಿ ಚಟ್ನಿ ಮಾಡಿಬಿಟ್ರೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ಅನ್ನಕ್ಕಾಗಲಿ ತಿನ್ಬೋದು, ಸಖತ್ತಾಗಿರೋದ್ರಿ. ಮತ್ತು 2 ದಿವಸ ತನಕ ಇಟ್ರೂ ಇದು ಹಾಳಾಗಂಗಿಲ್ಲ ರೀ. ಹಾಗಾಗಿ ಈಗ ಟೊಮೆಟೊ ಚಟ್ನಿ ಮಾಡಾಕಂತೀನಿ ನೋಡ್ರಿ. ಅಂದರೆ ಟೊಮೆಟೊ ಪಲ್ಯನೂ ಮಾಡ್ಬೋದು, ಚಟ್ನಿನೂ ಮಾಡ್ಬೋದು. ಈ ರೀತಿ ಚಟ್ನಿ ಮಾಡಿದಾಗ ಟೇಸ್ಟ್ ಮಸ್ತ್ ಇರುತ್ತೆ ರೀ. ಈಗ ಒಂದು ತವಿನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ 1 ಮುಷ್ಟಿಯಷ್ಟು ಶೇಂಗಾ ಮತ್ತು ಒಂದು 2-3 ಚಮಚದಷ್ಟು ಬಿಳಿ ಎಲ್ಲ ಹಾಕಿದ್ದೀನಿ. ಹಾಕಿ 2 ಹುರ್ಕೊಂಡ್ಬಿಟ್ಟು, ಅಂದರೆ ಫಸ್ಟಿಗೆ ಶೇಂಗಾ ಹುರಿದು ಆಮೇಲೆ ಶೇಂಗಾ ಹುರಿದಾದ್ಮೇಲೆ ಲಾಸ್ಟಿಗೆ ಎಳ್ಳು ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡು ಎತ್ತಿಡಬೇಕಾಗುತ್ತೆ ರೀ. 2 ಒಟ್ಟಿಗೆ ಹಾಕಕ್ಕೆ ಹೋಗಬಾರ್ದು. ಹಾಗಾಗಿ ಅದನ್ನ ಹುರಿದು ಎತ್ತಿಟ್ಟು ಅದ ತೆವಿಗೆನೆ 1 ಚಮಚದಷ್ಟು ಎಣ್ಣೆ ಹಾಕಿದ್ರಿ. ಒಂದು ನಮ್ಗೆ ಎಷ್ಟು ಬೇಕಲ್ಲ ಚಟ್ನಿ ಅಷ್ಟು ಟೊಮೆಟೊ ತೊಗೊಂಡ್ಬಿಟ್ಟು ಈ ಥರ ಕಟ್ ಮಾಡಿ ಅವನ್ನ ಮುಚ್ಚಿಟ್ಟು ಒಂದು 4-5 ನಿಮಿಷ ಅದನ್ನ ಉಮ್ಗೊಳಿಸ್ಕೋಬೇಕಂತೀವಿ ರೀ ನಾವು. ಅಂದರೆ ಈ ಥರ ಮುಚ್ಚಿಡೋದಕ್ಕೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಟೊಮೆಟೊ ಎಷ್ಟು ಬೇಕಲ್ಲ ಅಷ್ಟು, ಅಂದರೆ ನಾವು ಚಟ್ನಿ ಎಷ್ಟು ಮಾಡ್ಕೊತೀವಲ್ಲ ಅಷ್ಟು ಟೊಮೆಟೊ ಈ ಥರ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಅದನ್ನ ಮುಚ್ಚಿ ಒಂದು 4-5 ನಿಮಿಷ ಸಣ್ಣ ಉರಿ ಒಳಗೆ ಇಡಬೇಕು ರೀ. ಅಲ್ಲೇ ಉಮ್ಗೊಯ್ತಾವೆ, ಅಂದರೆ ಎಲ್ಲ ಬೆಂದಿರ್ತಾವೆ. ಈಗಿದ್ರೆ ಅದನ್ನೂ ಮುಚ್ಚಿಟ್ಬಿಟ್ಟು ಈ ಕಡೆ ಹಂಗೆ ಕಷಾಯನೂ ಮಾಡಾಕಿಟ್ಟೇರಿ. ನನಗಂತೂ ಸ್ವಲ್ಪ ಏನಾದರೂ ಗಂಟ್ಲು ಕೆರೆತ ನೆಗಡಿ ಬಂದಂಗೆ ಆಯ್ತು ಅಂದರೆ ಡೈಲಿ ಕುಡಿದ್ಬಿಟ್ರೆ ಅದನ್ನೂ ಕಮ್ಮಿ ಆಗುತ್ತೆ ರೀ. ಹಾಗಾಗಿ ಈ ಕಡೆ ಏನು ಟೊಮೆಟೊ ಕುದ್ಸಾಕಿ ಅಂದರೆ ಬೆನ್ಸಾಕಿಟ್ಟಿದ್ದೆ ಅಲ್ರಿ, ಅದನ್ನ ಒಂದು 4-5 ನಿಮಿಷ ಆದಮೇಲೆ ಅದ್ರ ಮೇಲಿನ ಸಪ್ಪೆಲ್ಲ ತಗೊಂಬಿಡ್ಬೇಕು ರೀ. ಬೇಕಂದರೆ ಬೆಳ್ಳುಳ್ಳಿ ಹಸಿದನ್ನು ಹಾಕ್ಬೋದು. ಸ್ವಲ್ಪ ನಾನು ಅಂದರೆ ಹುರ್ಕೊಳ್ಳೋಣಂತೆ ಸ್ವಲ್ಪ ಸ್ಮೆಲ್ ಕಮ್ಮಿ ಆಗುತ್ತೆ ಬೆಳ್ಳುಳ್ಳಿದಂತೆ. ಅದನ್ನ ತೆವಿಗೆನ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿ ಇಟ್ಟಿದ್ದೀನಿ ರೀ.
ಅಂದರೆ ಭಾಳ ಹಸಿದು ಹಾಕೋಕ್ಕಿಂತ ಈ ಥರ ಮಾಡಿಬಿಟ್ರೆ ಅದು ಟೇಸ್ಟ್ ಚಲೋನೂ ಇರುತ್ತೆ ಮತ್ತು ಜಾಸ್ತಿ ವಾಸನೆನೂ ಬರಲ್ಲ ಅಂತೇಳಿ ಈಗ ಟೊಮೊಟೊ ಮೇಲಿಂದ ಸಪ್ಪೆಲ್ಲ ಬಿಡಾಕಂತೀನಿ ನೋಡಿರಿ. ಅಂದರೆ ಸಪ್ಪೆ ಇಷ್ಟ ಇದ್ರೆ ಹಾಕ್ಬೋದು, ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ. ಮತ್ತು ಈ ಥರ ತಗೊಂಡ್ಬಿಟ್ರೆ ಚಟ್ನಿ ಟೇಸ್ಟ್ನು ಚಲೋ ಇರುತ್ತೆ ರೀ. ಹಾಗಾಗಿ ಈಜಿಯಾಗಿ ಬಂದುಬಿಡುತ್ತದು ಟೊಮೊಟೊ ಎಲ್ಲ ಸಾಫ್ಟಾಗಿ ಆಗಿರ್ತೈತೆ ಅಲ್ರಿ. ಮೇಲಿನ ಸಪ್ಪೆಲ್ಲ ತೆಗೆದ್ಬಿಟ್ಟು ಅದನ್ನ ಈ ಥರ ಉಲ್ಟಾ ಮಾಡಿ ಸ್ವಲ್ಪ ಇಟ್ಟರೆ ಆಯಿತು. ಅಂದರೆ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ ರೀ ನಾನು. ಅದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೊಳಕ್ಕೆ ಬರುತ್ತೆ. ಆ್ಯಕ್ಚುಲಿ ಕಲ್ಲಾಗ ಕೊಟ್ಟಿದ್ರೆ ಸಖತ್ತಾಗಿರುತ್ತೆ ರೀ. ನಾನು ಮಿಕ್ಸಿಗೆ ಹಾಕಿನೇ ಮಾಡ್ಕೊಳ್ಳೋದು. ಸ್ವಲ್ಪ ಮಿಕ್ಸಿ ಆನ್ ಆಫ್ ಮಾಡಿ ತರಿತರಿಯಾಗಿ ರುಬ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಚಲೋ ಆಗುತ್ತೆ ರೀ. ಈಗಿದ್ರೆ ಅದನ್ನು ಟೊಮೊಟೊ ಆರಲಿ ಅಂತೇಳಿ ಈ ಕಡೆ ಕಷಾಯನೂ ರೆಡಿ ಆಗಿತ್ತಲ್ಲ, ಹಂಗಾಗಿ ಕಷಾಯ ಫಸ್ಟಿಗೆ ಕುಡಿದ್ಬಿಟ್ರೆ ಆಯಿತು. ಆಮೇಲೆ ಚಟ್ನಿ ಮಾಡ್ಕೊಳಕ್ಕೆ ಬರುತ್ತೆ. ಅಷ್ಟು ತನಕ ಟೊಮೊಟೊನೂ ತಣ್ಣಗಾಗಿರ್ತಾವಂಥೇಳಿ ಈಗಿದ್ರೆ ನಾನು ಮಿಕ್ಸರ್ ಜಾರಿಗೆ ಫಸ್ಟಿಗೆ ಹುರಿದಿಟ್ಟಿದ್ದ ಎಳ್ಳು ಮತ್ತು ಶೇಂಗಾ ಹಾಕಿದ್ದೀನಿ ರೀ. ಸ್ವಲ್ಪ ನೀವು ಬೇಕಂದ್ರೆ ಕೊಬ್ಬರಿ ತುರಿನೂ ಹಾಕ್ಬೋದು. ಅಂದರೆ ನಾವು ಅಷ್ಟು ಯೂಸ್ ಮಾಡೋಂಗಿಲ್ಲಲ್ಲ, ನಾವು ಶೇಂಗಾನೇ ಜಾಸ್ತಿ ಯೂಸ್ ಮಾಡೋದು. ಉತ್ತರ ಕರ್ನಾಟಕಕ್ಕೆ ಬಂದಿರಿ ನಾವು ಶೇಂಗಾನೇ ಎಲ್ಲದಕ್ಕೂ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗಾಗಿ ಶೇಂಗಾ ಎಳ್ಳು ಹಾಕಿಬಿಟ್ಟು ಆಮೇಲೆ ಬೆನ್ಸಿಟ್ಟಿದ್ದು ಟೊಮೊಟೊ ರೀ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ರೀ. ಖಾರದ ಪುಡಿನೂ ಹಾಕಬೇಕಿತ್ತು, ನೆನಪಾಗಿತ್ತಿಲ್ಲ. ಮತ್ತು ಮಿಕ್ಸಿ ಮಾಡಮ್ದಾಗ ನೆನಪಾಯಿತು. ಕೆಲವೊಂದು ಸಲ ನನಗಂತೂ ಈ ಥರ ನೆನಪು ಹಾರ್ತಾನೆ ಇರ್ತೈತಿ. ಮತ್ತು ನೆನಪು ಮಾಡ್ಕೊಂಡು ಮಾಡ್ತಾ ಇರ್ತೀನಿ. ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಿ ಜಸ್ಟ್ ಮಿಕ್ಸರ್ ಆನ್ ಆಫ್ ಮಾಡ್ಕೋಬೇಕ್ರಿ. ಅಂದರೆ ಪಲ್ಸ್ ಮಾಡೋಳಗೆ ಅದನ್ನ ರುಬ್ಕೋಬೇಕು. ಭಾಳ ಹಿಟ್ಟು ಥರ ಮಾಡ್ಕೊಳಕ್ಕೆ ಹೋಗಬಾರ್ದು. ಹಿಟ್ಟು ಥರ ಮಾಡಿಬಿಟ್ರೆ ಏನೈತಿಲ್ಲ ಅದು ಚಟ್ನಿ ಟೇಸ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತರಿಯಾಗಿ ಮಿಕ್ಸರ್ ಪಲ್ಸ್ ಮಾಡೋಳಗೆ ಮಿಕ್ಸಿ ಮಾಡ್ಕೊಂಬಿಟ್ರೆ ಈ ಥರ ಚಟ್ನಿ ರೆಡಿ ಆಗುತ್ತೆ ರೀ. ಅದಕ್ಕೆ ಒಗ್ಗರ್ಣಿನೂ ಹಾಕ್ಬೋದು, ಇಲ್ಲ ಹಂಗಾದ್ರೂ ತಿನ್ಬೋದು. ನಾನು ಒಗ್ಗರ್ಣೆ ಹಾಕ್ತೀನಿ ರೀ. ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಲೇಟ್ ಆಗೈತಿ, ಪಟ್ಟಂತ ಚಪಾತಿ ಮಾಡಿಕೊಡೋ ಅಂತ ನಾಲ್ಕತ್ತಿದ್ರು. ಇವಾಗ ಟೈಮ್ 8 ಗಂಟೆ ಆಗೈತೆ ರೀ. ಅವರು ಬೇರೆ ಕಡೆ ಹೋಗೋರದಾರಂತ, ಹಂಗಾಗಿ ಜಲ್ದಿ ಮಾಡಿಕೊಡೋ ಅಂತ ಅಂದ್ಕೊಳ್ಳಿ. ನಾನು ಭೀ ಒಂದೆರಡು ಚಪಾತಿ ಮಾಡಿಕೊಟ್ರೆ ಆಯಿತು. ಚಟ್ನಿ ಚಪಾತಿ ಸಖತ್ತಾಗಿರುತ್ತೆ ರೀ. ಮತ್ತು ಟಿಫನ್ ಡಬ್ಬಿಗೂ ತೊಗೊಂಡು ಹೋಗ್ಬೋದು. ರಾತ್ರಿ ಮಾಡಿಟ್ಟು ಬೆಳಗ್ಗೆ ಡ್ಯೂಟಿಗೆ ಹೋಗೋರಿದ್ರೆ ಒಂದೆರಡು ಚಪಾತಿ ಮಾಡಿಕೊಂಡು ಚಟ್ನಿ ಸಂಗಟ ತಿನ್ಬೋದು ನೋಡಿರಿ. ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಲೈಫ್ ಅನ್ನೋದು ಒಂದು ಅಡ್ಜಸ್ಟ್ಮೆಂಟ್ ಅಲ್ರಿ. ಹಾಗಾಗಿ ನಮಗೆ ಯಾವ ಥರ ಅನುಕೂಲ ಆಗುತ್ತಲ್ಲ ಆ ಥರ ಅಡುಗೆ ಆಗಲಿ ಮತ್ತು ಜೀವನ ಆಗಲಿ ಅದೇ ಥರನೇ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಅಷ್ಟೇ ರೀ, ಏನು ಇದ್ದಿದ್ರೊಳಗನೆ ಏನಾದರೂ ಬ್ಯಾಲೆನ್ಸ್ ಮಾಡ್ತಾ ಇರ್ತೀನಿ ಯಾವುದೇ ವಿಷಯದೊಳಗಾಗಲಿ. ಈಗಿದ್ರೆ ಅವರಿಗೆ ಚಟ್ನಿ ಮಾಡಿದ್ದೆ ಅಲ್ರಿ, ಹಾಗಾಗಿ ಒಂದೆರಡು ಚಪಾತಿ ಮಾಡಿ ಕೊಟ್ಬಿಟ್ಟು ಚಟ್ನಿಗೆ ಒಗ್ಗರಣೆ ಹಾಕಿತ್ತಿಲ್ಲಲ್ರಿ, ಹಾಗಾಗಿ ಒಗ್ಗರಣೆ ಹಾಕಕ್ಕಂತೀನಿ ನೋಡಿರಿ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಜೀರಿಗೆ, ಸಾಸ್ವಿ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು, ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡಿಕೊಂಡು ಚಟ್ನಿಗೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ರೀ. ಹಾಗಾಗಿ ಅಂದರೆ ಆಮೇಲೆ ಹಸಿ ಎಣ್ಣೆ ಹಾಕ್ಕೊಂಡು ಉಣ್ಣೋಕ್ಕಿಂತ ಈ ಥರ ಒಗ್ಗರಣೆ ಹಾಕಿಬಿಟ್ರೆ ಆಯಿತು, ಚಟ್ನಿ ಟೇಸ್ಟು ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೂ ಮಿಕ್ಸ್ ಮಾಡಿ. ಈಗ ಟೈಮ್ 3 ಗಂಟೆ ಆಗೈತೆ ನೋಡಿರಿ. ನಾನು ಅಡುಗೆ ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಬೆಳಗ್ಗೆ ನಾಷ್ಟ ಮಾಡಿದ್ದಿಲ್ಲ ರೀ, ಇವತ್ತು ಗುರುವಾರ ಇರುತ್ತಲ್ಲ, ಹಾಗಾಗಿ ಬರೀ 1 ಕಪ್ ಬ್ಲ್ಯಾಕ್ ಟೀ ಕುಡಿದಿದ್ದು. ಇವಾಗ 3 ಗಂಟೆ ಆಗಿತ್ತು, ನಮ್ಮ ಮನೆಯವರು ಬಂದಿದ್ದರು. ಹಾಗಾಗಿ ಮತ್ತೆ ಹಿಟ್ಟು ಇಟ್ಟಿದ್ದೆ ರೀ ನಾನು. ಸ್ವಲ್ಪ ಚಪಾತಿ ಮಾಡಿಬಿಟ್ಟು ಈಗ ಹೂರ್ಣನೂ ಇತ್ತಂತ ಒಂದೇ ಅಷ್ಟು ಹೋಳ್ಗಿನೂ ಮಾಡಿಬಿಟ್ಟು ಅಡುಗೆ ಮಾಡೋಕ್ಕೆ ಜಾಸ್ತಿ ಮನಸ್ಸಿದ್ದಿತ್ತಿಲ್ಲ ರೀ. ಹಾಗಾಗಿ ಬರೀ ಅದೇ ಚಪಾತಿ ಮತ್ತು ಹೋಳ್ಗೆ ಅಷ್ಟೇ ಮಾಡಿದ್ದು. ಮತ್ತು ಚಟ್ನಿ ಇತ್ತಂತ ನಾನು ಸಿಂಪಲ್ಲಾಗಿ ಈ ಥರ ಊಟನೂ ಸ್ಟಾರ್ಟ್ ಮಾಡಿದ್ದು ನೋಡಿರಿ. ಉಪ್ಪಿನಕಾಯಿ ಅಂತೂ ಸಖತ್ತಾಗಿ ಬಂದಾವ್ರಿ. ಅಂದರೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿದ್ದು ಒಬ್ಬರು ನಮ್ಮ ಸಬ್ಸ್ಕ್ರೈಬರ ಹೇಳಿದರು. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ರಿ ಅಕ್ಕ ಅಂದರೆ ನಿಂಬೆಹಣ್ಣಿನ ರಸ ಹಾಕಿದೆ ರೀ. ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗ್ಯಾವ ನೋಡಿರಿ, ಮಸ್ತ್ ಬಂದವ. ಥ್ಯಾಂಕ್ ಯು ರೀ ಹೇಳಿದ್ದಕ್ಕೆ. ಆದರೆ ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗಾಗಿ ನಿಂಬೆಹಣ್ಣಿನ ರಸ ಹಾಕಿದ ಕೂಡಲೇ ಟೇಸ್ಟ್ ಮಸ್ತ್ ಆಗೈತ್ರಿ. ನನ್ನ ಮಗಳಿಗಂತೂ ಚಪಾತಿ ಹೋಳ್ಗೆ ಏನೂ ಇಷ್ಟ ಇಲ್ಲ, ಬರೀ ರೈಸ್ ಐಟಮ್ಸ್ ತಿಂತಾರೆ. ಎಷ್ಟೇ ಬೇಡ ಅಂದ್ರೂ ಕೇಳಂಗಿಲ್ಲ. ಬರೀ ಚಿತ್ರಾನ್ನ, ಪುಳಿಯೋಗರೆ ಮತ್ತು ಈ ಥರ ಎಲ್ಲ ಮಾಡಿಕೊಟ್ರೆ ಜಾಸ್ತಿ ಖುಷಿ ಆಗುತ್ತೆ. ಯಾಕನೇ ಮಾಡ್ಕೊತಾರೆ. ನಾನು ಮಾಡಿಕೊಡ್ಲಿಕ್ಕೂ ಇವಾಗೂ ಅಷ್ಟೇ ನೋಡಿರಿ. ಚಪಾತಿ ರೊಟ್ಟಿಗಿಂತ ಅನ್ನನೇ ಜಾಸ್ತಿ ಊಟ ಮಾಡೋದು, ಎಷ್ಟೇ ಹೇಳಿದ್ರೂ ಕೇಳಂಗಿಲ್ಲ. ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇನ್ನು ಸಂಜೆ ಕೆಲಸ ಅಂದರೆ ಸಂಜೆ ರೂಟೀನ ಸ್ಟಾರ್ಟ್ ಆಗೈತೆ ನೋಡಿರಿ. ಕಸ ಗುಡಿಸೋದು, ಮುಖ ತಗೊಳ್ಳೋದು, ದೇವ್ರ ಮುಂದೆ ದೀಪ ಹಚ್ಚೋದು, ಆ ಥರ ಕೆಲಸ ಇದ್ದಿರ್ತಾವಲ್ಲ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಮನೆಗೆ ಗ್ರೋಸರಿ ಬೇಕಾಗಿತ್ತು. ಅಂದರೆ ಸ್ವಲ್ಪ ತಂದಿದ್ದು, ಎಷ್ಟು ಬೇಕಲ್ಲ ಅಷ್ಟೇ ತಂದಿದ್ದು. ಇವಾಗ ಒಂದು ಆಲ್ಮೋಸ್ಟ್ 2 ತಿಂಗಳ ಮೇಲೆ ಐತೆ ಅನ್ಸುತ್ತೆ. ಎಷ್ಟು ಬೇಕಲ್ಲ ಅಷ್ಟೇ ತರಾಕತ್ತೀವಿ. ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಲ್ರಿ. ಹಾಗಾಗಿ ನನಗೆ ಮಾತ್ರ ಎಲ್ಲರೂ ಹೊರಗಡೆ ಹೋಗೋದಿದ್ರೆ ಇದು ಅಂತೂ ಫಿಕ್ಸ್ ಬೇಕಾಗುತ್ತೆ ನೋಡಿರಿ. ಯಾರೆಲ್ಲ ಈ ಥರ ಇದ್ದೀರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಅಂದರೆ ಹೊರಗಡೆ ಹೊಂಟ್ರಾಯ್ತು, ತಲೆನೂ ಸ್ಟಾರ್ಟೇ ಆಗಿಬಿಡುತ್ತೆ. ಹಾಗಾಗಿ ನನಗಂತೂ ವೀಕ್ಸ್ ಒಂದು ಸ್ವಲ್ಪ ಆದ್ರೂ ಇಟ್ಕೊಂಡಿರ್ತೀನಿ. ಹಾಗಾಗಿ 2 ರೂಪಾಯಿ ತಂದುಬಿಟ್ರೆ ಯೂಸ್ ಆಗುತ್ತಂತ
ಚಾ ನೋಡು ಅದನ್ನು ಚಾ ಹೆಂಗೆ ಮಾಡ್ಯಾರ. ನೀವು ಚಾ ಇದಕ್ಕೆ ಮಾಡ್ತೀರ, ನಾನೇ ಮಾಡ್ತಿದ್ದೆಲ್ಲ ಅದು ಚಲೋ. ಏನಿರಲ್ಲ ಸುಮ್ಮನೆ ಕುಡಿಯಾಕು ಮನಸ್ಸು ಮಾಡಕ್ಕೆ ಹೋಗ್ಬೇಕು, ಅದು ಮೂಡಿದ್ದು ಹಾಳು ಮಾಡಿಬಿಡ್ತಾರೆ. ಮೂಡ್ ಬರ್ಬೇಕು ನಂಗೆ ಚಾ ಕುಡಿಯಾಕು ಬಾರಿಗಳು ನಮಗೆ ಸಿಕ್ಕಲ್ ಸಾಕು. ಕಾಲೇಜ್ ಒಳಗೆ ಭಾರಿ ಚಾ ಮಾಡ್ಕೊಡ್ತಾ ಇದ್ದು ರೂಪಾಯಿನೇ. ಅಲ್ಲೇ ಕುಡಿ ಹೋಗಿ ಕುಡಿತಿಲ್ಲ ಕಾಲೇಜ್ನಾಗ ಬಾರಿ ಕಾಲೇಜೆಲ್ಲ ಅಲ್ಲಿ ಬಾಜು ಐತಿ. ಎಂದೂ ಒಂದು ಚಾ ಕುಡಿದಿಲ್ಲ ನೋಡಿ. ನಿಮ್ಗೆ ಕರ್ಕೊಂಡು ಹೋಗಿಲ್ಲ, ನಾನು ನಮ್ಮ ಫ್ರೆಂಡ್ಸ್ಕೊಂಡು ಹೋಗಿನಿ. ನಿನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ದು ನೋಡ್ರಿ. ನಿನ್ನೆ ಗುರುವಾರ, ಇವತ್ತು ಶುಕ್ರವಾರ ಬೆಳಿಗ್ಗೆ ಟೈಮ್ 6 ಗಂಟೆ ಆಗೈತೆ ನೋಡ್ರಿ. ಇನ್ನೂ ಎಷ್ಟು ಕತ್ಲೆ ಐತಿ ಅಂದ್ರೆ 5:30ಗೆ ಎದ್ದು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಎಲ್ಲರೂ ಹೋಗೋದಿದ್ರೆ ಸ್ವಲ್ಪ ಪಟ್ ಕೆಲಸ ಮಾಡಿಬಿಟ್ರೂ ಟೆನ್ಷನ್ ಅಂತ ಅನ್ಸಂಗಿಲ್ಲ ರೀ. ನಾನು ಆದಷ್ಟು ಬೆಳಗ್ಗೆನೇ ಏನು ಕೆಲಸ ಇರುತ್ತಲ್ಲ ಜಲ್ದಿ ಮುಗಿಸ್ಬಿಡ್ತೀನಿ, ಅಂದರೆ ಇಡೀ ದಿವಸ ಆರಾಮಾಗಿರ್ಬೋದು. ಹಾಗಾಗಿ ಈಗಿದ್ರೆ ಇವತ್ತು ಹೊರಗಡೆ ಹೋಗೋದೈತ್ರಿ, ಅಂದರೆ ಚಡ್ಚನ್ಗೆ ಹೋಗೋದೈತಿ. ಹಾಗಾಗಿ ಜಲ್ದಿನೇ ಎದ್ದು ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಇನ್ನು ಹೊಸ್ಲ ಎಲ್ಲ ತೊಳೆದು, ಅಂದರೆ ಕಸ ಗುಡಿಸಿ ಹೊಸ್ಲ ಎಲ್ಲ ತೊಳೆದ್ಬಿಟ್ಟು ಜಳಕ ಜಾಪತ್ರ ಎಲ್ಲ ಮಾಡ್ಕೊಬೇಕಲ್ರಿ. ಸ್ವಲ್ಪ ಅಡುಗೆನೂ ಊಟ ಎಲ್ಲ ಮುಗಿಸ್ಕೊಂಡೇ ಹೋಗಬೇಕಾಗುತ್ತೆ. ಹಾಗಾಗಿ ನಮ್ಮ ಮನೆಯವರು ಹೊರಗಡೆ ಹೋಗೋಕ್ಕಿಂತ ಮುಂಚೆನೇ ಪಟ್ಟಂತ ರೆಡಿ ಆಗು, ಇನ್ನೂ ಬಿಟ್ಟು ಹೋಗ್ತೀನಿ ಅಂತ ಅಂದಿದ್ರು. ಹಾಗಾಗಿ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅದು ಹಾಲ್ ಒಳಗೆ ಇಟ್ಟಿದ್ದ ಮನಿ ಪ್ಲ್ಯಾಂಟ್ ಸ್ವಲ್ಪ ಎಲ್ಲ ಡಸ್ಟ್ ಅನ್ಸಾಕತ್ತಿದ್ದು, ಅವು ಅಂತೂ ಹೆಂಗೆ ಬೆಳಿತಾವೆ ಗೊತ್ತಾಗಂಗಿಲ್ಲ ರೀ, ಭಾಳ ಜಾಸ್ತಿ ಬೆಳೆಯಾಕತ್ತವು. ಎಲ್ಲರೂ ಕೇಳಿದ್ರಿ ಏನು ಹಾಕ್ತೀರಿ ಅಕ್ಕ ಅಂತ. ನಾನು ಏನೂ ಹಾಕಿಲ್ಲ ರೀ, ಹಚ್ಬಿಟ್ಟು ಒಂದು ವರ್ಷ ಆಗಿರಬೇಕು. ಅದಕ್ಕೆ ಬರೀ ಹಚ್ಚಮ್ದಾಗ ಮಣ್ಣು ಸ್ವಲ್ಪ ಆಕಳ ಸಗಣಿನ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದ್ದು. 2 ದಿವ್ಸಿಗೊಮ್ಮ 3 ದಿವ್ಸಿಗೊಮ್ಮ ನೀರು ಹಾಕೋದ್ರಿ. ಮತ್ತು ಇತ್ತೀಚಿಗಂತೂ ಜಾಸ್ತಿ ಕೇರ್ ಮಾಡಲ್ಲ. ಏನೇ ಅಂದರೆ ಯಾವುದೇ ಆಗಲಿ ರೀ, ಜಾಸ್ತಿ ಆಗಿಬಿಟ್ರೆ ಅಷ್ಟೊಂದು ಪ್ರೀತಿ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತಂತ ಅನ್ನಿಸ್ತಿರ್ತೈತಿ ಕೆಲವೊಂದು ಸಲ. ಅಂದ್ರೆ ಫಸ್ಟೆಲ್ಲ ಇಷ್ಟಿಷ್ಟೇ ಇದ್ದಾಗ ಡೈಲಿ ನೋಡ್ತಾ ಇದ್ದೆ ಯಾವಾಗ ಬೆಳಿತೈತಿ ಅಂತೇಳಿ. ಇತ್ತೀಚಿಗಂತೂ ಅದು ಇಟ್ಟು ಫಾಸ್ಟಾಗಿ ಬೆಳೆಯಾಕತ್ತೈತಿಲ್ಲ, ಸಿಕ್ಕಾಪಟ್ಟೆ ಫಾಸ್ಟಾಗಿ ಬೆಳೆಯಾಕತ್ತವು. ಅಡುಗೆ ಮನೆಯೊಳಗೆ ಇಟ್ಟಿದ್ದು ಅಷ್ಟೇ ರೀ, ಹಾಲ್ ಒಳಗೆ ಇಟ್ಟಿದ್ದು ಅಷ್ಟೇ. ಹಾಗಾಗಿ ಸ್ವಲ್ಪ ಡಸ್ಟ್ ಆಗಿದ್ದು ಅಂತ ಹೊರಗಡೆ ಹೋಗಿ ಅವಕ್ಕೆಲ್ಲ ಅಂದರೆ ಹೊರಗಡೆ ಇಟ್ಟು ನೀರೆಲ್ಲ ಹೊಡೆದು, ಅಂದರೆ ಡಸ್ಟ್ ಎಲ್ಲ ಹೋಗ್ಬಿಟ್ರೆ ಚಲೋ ಅನಿಸುತ್ತಲ್ರಿ. ಹಾಗಾಗಿ ಎಲ್ಲ ಹೊರಗಡೆ ನೀರು ಹಾಕಿ ಬಂದೆ. ನಮ್ಮ ಮನೆಯವ್ರದ್ದಿದ್ರೆ ಡ್ಯೂಟಿ ಸ್ಟಾರ್ಟ್ ಆಗೈತೆ ನೋಡ್ರಿ. ನಮ್ಮ ಕೆಲಸ ನಾವು ಮಾಡ್ತಾಯಿದ್ರೆ ಯಾರಿಗೆ ಕಷ್ಟ ಅಂತ ಅನ್ಸಂಗಿಲ್ಲ, ಮತ್ತು ಮನ್ಯಾಗ ಕಿರಿಕಿರಿನೂ ಅನ್ಸಂಗಿಲ್ಲ ರೀ. ಹಂಗಾಗಿ ಅವ್ರವ್ರ ಕೆಲಸ ಅವ್ರಿಗೆ ಒಪ್ಪಿಸ್ಬಿಡ್ಬೇಕು. ನಮ್ಮ ಮನೆಯವ್ರದ್ದು ಕೆಲಸ ಬೆಳಗ್ಗೆ ನೆಲ ಒರೆಸ್ಕೊಡ್ತಾರೆ ಡೈಲಿ, ಅದನ್ನೇ ಅವರು ಮಾಡಾಕಂತಾರೆ ನೋಡ್ರಿ. ನನ್ನ ಕೆಲಸ ನಾನು ಮಾಡ್ತೀನಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ನನ್ನ ಮಗಳಿದ್ರೆ ಮಹಾರಾಣಿ ರೀ, ಹೇಳೋದು 7 ಗಂಟೆ 8 ಗಂಟೆಗೆ ಹೇಳೋದು. ಹೆಣ್ಮಕ್ಳು ತವ್ರ ಮನೆಯಾಗಿದ್ದಾಗನೇ ಖುಷಿಯಾಗಿ ನೆಮ್ಮದಿಯಾಗಿ ಇರ್ತಾರಲ್ರಿ. ಹಂಗಾಗಿ ಆದಷ್ಟು ಗಂಡ ಮನೆಗೆ ಹೋಗೋ ಮಟ್ಟ ಚಲೋತ್ನಾಗಿ ನೋಡ್ಕೋಬೇಕಲ್ಲ. ಹಂಗಾಗಿ ನಾನು ಅಷ್ಟೊಂದೇನು ಏನು ಹೇಳಕ್ಕೆ ಹೋಗಂಗಿಲ್ಲ ರೀ. ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿರ್ತಾವೆ. ಈಗಿದ್ರೆ ನಮ್ಮ ಮನೆಯವ್ರನ್ನೆಲ್ಲ ಒರೆಸ್ತಾಯಿದ್ರು. ನಾನಿದ್ರೆ ಈ ಕಡೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿತ್ತಿಲ್ಲ ರೀ, ಅಂದರೆ ರಾತ್ರಿನೇ ಒರೆಸಿಟ್ಟಿರ್ತೀನಿ, ಬೆಳಗ್ಗೆ ಒಂದು ಸಲ ಒರೆಸೋದಲ್ರಿ. ಹಾಗಾಗಿ ಮತ್ತು ರಾತ್ರಿನೇ ಏನು ಕಾಳು ಎಲ್ಲ ನೆನೆಸಿಡೋದಿರುತ್ತಲ್ಲ ಅದನ್ನೆಲ್ಲ ಮಾಡಿರ್ತೀನಿ. ನಿನ್ನೆ 2 ಗಂಟೆಗೆ ಮೊಳಕೆ ಕಾಳು ನೆನೆಸಿಟ್ಟಿದ್ರಿ, ರಾತ್ರಿ ನೀರು ತೆಗೆದಿಟ್ಟಿದ್ದು. ಎಷ್ಟು ಮಸ್ತ್ ಮೊಳಕೆ ಬಂದಾವೆ ನೋಡ್ರಿ. ಅಂದರೆ ಒಂದು ರಾತ್ರಿ ನೀರು ತೆಗೆದಿಟ್ಬಿಟ್ರೆ ಬೆಳಗ್ಗೆ ಅಟ್ಟಿಗೆ ಚಂದ ಮೊಳಕೆ ಬಂದಾವೆ. ಈ ಥರ ಮೊಳಕೆ ಕಾಳು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದ್ರಿ. ನಾನು ನೆನಪಾದಾಗ ಒಂದು ಸಲ ತಿಂತಿರ್ತೀನಿ ಅಷ್ಟೇ ರೀ. ಈಗಿದ್ರೆ ಅದು ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೀರಿ, ಬೆಳಗ್ಗೆ ದೋಸೆ ಮಾಡಬೇಕಂತ. ಹಾಗಾಗಿ ಅವನು ಎಲ್ಲ ಎತ್ತಿಟ್ಬಿಟ್ಟು ಇನ್ನು ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಈ ಥರ ಸ್ಪ್ರೇ ಮಾಡಿಬಿಟ್ಟು ಒರೆಸ್ಬಿಟ್ರೆ ಆಯಿತು. ಮತ್ತು ಆದಷ್ಟು ನೀಟಾಗಿ ರಾತ್ರಿ ಹೊತ್ತು ಕ್ಲೀನ್ ಮಾಡಿಬಿಟ್ರೆ ಅಡುಗೆ ಮನೆ ರೀ ಜೊಂಡ್ಗ ಆಗೋದು ಕಮ್ಮಿ ಆಗ್ತವೆ. ಮತ್ತು ಫ್ರಿಜ್ ಕೆಳಗಾಗಲಿ ಮತ್ತು ಎಲ್ಲ ಕಡೆ ಏನು ಮುಸ್ರಿ ಅದು ಬಿದ್ದುಬಿಟ್ರೆ ಜಾಸ್ತಿ ಜಂಡ್ಗ ಆಗ್ತಾವೆ ರೀ. ಮೊದಲು ಸ್ವಲ್ಪ ಜಾಸ್ತಿನೇ ಆಗಿದ್ದು, ಒಂದು 2-3 ಸಲ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ. ಮತ್ತು ಗ್ಯಾಸ್ ಸ್ಟವ್ ಒಂದೇನಂತಾರೆ ಬಿಸಿನೀರಿಗೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ವಿಮ್ ಜೆಲ್ ಮತ್ತು ಸ್ವಲ್ಪ ಲವಂಗ ಅದೇ ಎಣ್ಣೆ ಹಾಕಿಬಿಟ್ಟು ಒರೆಸ್ಬಿಟ್ರೆ ಆಯಿತು. ರಾತ್ರಿ ಮಾಡಿ ಕಮ್ಮಿ ಆಗ್ತಾವೆ ರೀ. ಇವು ಜಾಡ್ಬುಡ್ಡಿ ಮಾತ್ರ ಹೊರಗಡೆಯಿಂದ ಬಂದುಬಿಟ್ಟು ಟೆನ್ಷನ್ ಕೊಡ್ತಾವೆ, ಭಯನೂ ಹುಟ್ಟಿಸ್ತಾವೆ ನೋಡಿರಿ. ಇಷ್ಟು ದಪ್ಪನ ಜಾಡ್ಬುಡ್ಡಿ ಬರ್ತಾವೆ, ಅಂದರೆ 1 ತಿಂಗಳಿಗೆ ಒಂದು ಸಲ ಹತ್ತಿ ಥರ ಬರ್ತಾ ಇರ್ತಾವೆ. ಹೊರಗಡೆ ಒಯ್ದು ಹಾಕ್ತೀವಿ ರೀ, ಅಂದರೆ ಹೊಡ್ಯಾಕೂ ಮನಸ್ಸಾಗಂಗಿಲ್ಲ ನಮ್ಗೆ. ಹಾಗಾಗಿ ಒಂದು ಬಟ್ಟೆ ಒಳಗೆ ಹಿಡ್ಕೊಂಡ್ಬಿಟ್ಟು ಹೊರಗಡೆ ಹಾಕಿರ್ತೀವಿ, ಮತ್ತು ಯಾವಾಗ ಬಂದೇ ಬಿಟ್ಟಿರ್ತಾವೆ.
ಅವು ಜಾಸ್ತಿ ದಪ್ಪ ಅದಾವಲ್ರಿ, ಹಾಗಾಗಿ ಮತ್ತೆ ಮರಿ ಹಾಕ್ತಾವಂತ ಹೊರಗಡೆ ಒಯ್ದು ಹಾಕಿಬಿಟ್ಟು ಈಗಿದ್ರೆ ಎಲ್ಲ ಕ್ಲೀನ್ ಮಾಡಾಕಂತೀನಿ ನೋಡಿರಿ. ಅವಕ್ಕಂತೂ ಏನೂ ಮಾಡೋಕ್ಕಾಗಂಗಿಲ್ಲ ರೀ, ಹೊಡ್ಯಾಕೂ ಆಗಂಗಿಲ್ಲ. ಜೊಂಡ್ಗಾದ್ರೆ ಅವಕ್ಕೆಲ್ಲ ಸ್ಪ್ರೇ ಮಾಡಿಬಿಟ್ರೆ ಹೋಗ್ತಾವೆ. ಇವು ಕೆಲವೊಂದು ಸಲ ಬಂದಿರ್ತಾವೆ. ಅಂದ್ರೆ ಸುತ್ತೆಲ್ಲ ಕಲ್ಲು ಭೂಮಿ ಐತಿ, ಕಲ್ಲು ಅದಾವಲ್ರಿ, ಹಾಗಾಗಿ ಸುತ್ತೆಲ್ಲ ಮನೆ ಇದ್ರೆ ಅಷ್ಟೊಂದು ಬರೋಂಗಿಲ್ಲ. ಗಿಡ ಗಂಟಿ ಇದ್ದಾಗ ಬರ್ತಾ ಇರ್ತಾವೆ. ಏನು ಮಾಡೋಕ್ಕಾಗಂಗಿಲ್ಲ ರೀ. ನಮ್ಮ ಥರ ಅವನು ಒಂದು ಜೀವಿ ಅಲ್ಲ, ಹಾಗಾಗಿ ನಾವು ಹೆಂಗೆ ಬದುಕಬೇಕಂತೀವಿ ಅವನು ಅದೇ ಥರ ಬದುಕಬೇಕಂತ ಓಡಾಡ್ತಿರ್ತಾವೆ ಅಷ್ಟೇ ರೀ. ಈಗಿದ್ರೆ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿದ್ದೀವಿ ರೀ, ನಮಸ್ಕಾರ ಮಾಡಿಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಸ್ವಲ್ಪ ಮೊಳಕೆ ಕಾಳು ಅಂದರೆ ಶೇಂಗಾ ಮತ್ತು ಮೂಕ್ನಿ ಕಾಳು ನೆನೆಸಿಟ್ಟಿದ್ದೆ ರೀ, ಅದನ್ನೇ ಸ್ಟೀಮ್ ಒಳಗೆ ಕುದಿಸಿಟ್ಟಿದ್ದೀನಿ. ಉಪ್ಪು ಹಾಕಿಬಿಟ್ಟು ಡಬ್ಬಿಗೆ ಹಾಕ್ಕೊಂಡು ತೊಗೊಂಡು ಹೋದ್ರಾಯ್ತು. ಎಲ್ಲರೂ ಹೋಗೋ ಮುಂದೆ ಸ್ವಲ್ಪ ಏನಾದರೂ ತಿನ್ನೋಕಿದ್ಬಿಟ್ರೆ ಬೆಸ್ಟ್ ಆಗುತ್ತೆ ರೀ ಹೊರಗಡೆ ತಿನ್ನೋಕ್ಕಿಂತ, ಹಾಗಾಗಿ ಸ್ಟೀಮ್ ಒಳಗೆ ಬೆನೆಸಿಟ್ಟಿದ್ದೀನಿ ಉಪ್ಪು ಹಾಕಿಬಿಟ್ಟು. ಈ ಕಡೆ ಬಟಾಟಿನೂ ಕುದಿಸಾಕಿಟ್ಟಿದ್ದೆ ರೀ, ದೋಸೆ ಮತ್ತು ಬಟಾಟಿ ಪಲ್ಯ ಮಾಡ್ಬೇಕಂತ. ಇವತ್ತು ಬಟಾಟಿ ಪಲ್ಯ ಏನೈತಿಲ್ಲ ಅಂದರೆ ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಸ್ವಲ್ಪ ಈ ಕಡೆ ಬಟಾಣಿನೂ ಕುದಿಸಾಕಿಟ್ಟಿದ್ದೀನಿ. ಮತ್ತು ಈ ಕಡೆ ಒಂದು ಪೇಸ್ಟನ್ನು ರೆಡಿ ಮಾಡಾಕಂತೀನಿ ನೋಡಿರಿ. ಅದಕ್ಕೆ ಮಿಕ್ಸರ್ ಜಾರಿಗೆ ಸ್ವಲ್ಪ ಹಸಿ ಅರಿಶಿನ ರೀ, ಅಂದರೆ ಇಂತಂತ ಹಾಕಿದ್ದೀನಿ, ಹಾಕ್ಬೇಕಂತೇನಿಲ್ಲ ರೀ. ಹಸಿ ಅರಿಶಿನ, ಶುಂಠಿ ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ರೀ. ಬೇಕಂದ್ರೆ ಕರ್ಬೇವು ಸೊಪ್ಪನ್ನು ಇದಕ್ಕನ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೋಬೋದು. ಅಂದರೆ ಹಂಗೆ ಹಾಕ್ಬಿಟ್ರೆ ಮಕ್ಕಳು ತಿನ್ನಂಗಿಲ್ಲ ಅಂದರೆ, ಹಾಗಾಗಿ ಕರ್ಬೇವು ಸೊಪ್ಪು ಫ್ರೆಶ್ ಆಗಿ ಚಲೋದಿದ್ರೆ ಇದಕ್ಕನ ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೋದು. ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ನಾನು ಹಾಕಕ್ಕೆ ಹೋಗಿಲ್ಲ ರೀ. ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಈ ಥರ ಇಟ್ಟಿದ್ದೀನಿ ರೀ. ಈಗ ಒಗ್ಗರ್ನಿಗೆ ಏನೈತಿಲ್ಲ, ಒಂದೆರಡು ಚಮಚದಷ್ಟು ಎಣ್ಣೆ, ಜೀರಿಗೆ, ಸಾಸ್ವೆ, ಟೇಸ್ಟ್ ಮಸ್ತ್ ಇರುತ್ತೆ ರೀ. ಬರೀ ನಾವು ಪಲ್ಯ ಚಟ್ನಿ ಮಾಡಿಬಿಟ್ರೆ ಏನೈತಿಲ್ಲ ಉದುರಾಗಿದ್ದರೆ ಅದು ಅಷ್ಟಿಷ್ಟ ಆಗಂಗಿಲ್ಲ. ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಇದ್ರೆ ರೊಟ್ಟಿಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ ಅಂತ ಈ ಥರ ಮಾಡಾಕತ್ತಿದ್ದು. ಎಲ್ಲರೂ ಹೋಗೋ ಮುಂದಾಗ ಮನ್ಯಾಗ ಅಡುಗೆ ಇದ್ಬಿಟ್ರೆ ಒಂಥರ ಏನೋ ನಮ್ಗೆ ನೆಮ್ಮದಿ ರೀ ಹೆಣ್ಮಕ್ಳಿಗೆ. ಹಾಗಾಗಿ ನಾನಂತೂ ಎಲ್ಲರೂ ಹೋಗೋಕ್ಕಿಂತ ಮುಂಚೆ ಮನೆಯೊಳಗೆ ಸ್ವಲ್ಪ ಜಾಸ್ತಿನೇ ಅಡುಗೆ ಮಾಡಿ ಇಟ್ಟಿರ್ತೀನಿ. ಈಗ ಒಗ್ಗರ್ನಿಗೆ ಜೀರಿಗೆ, ಸಾಸ್ವೆ, ಹಿಂಗು, ಕರಿಬೇವು ಮತ್ತು ಉಳ್ಳಾಗಡ್ಡಿ ಹಾಕಿ ಉಪ್ಪು ಹಾಕಿ ಹುರ್ಕೊಂಬಿಟ್ಟು ಆಮೇಲೆ ಏನೈತಿಲ್ಲ ನಾವು ಪೇಸ್ಟ್ ಮಾಡಿಟ್ಟಿದ್ದ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಅದನ್ನ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ನಾನು ಎಲ್ಲರೂ ಹೋಗೋಕ್ಕಿಂತ ಮುಂಚೆ ಫಸ್ಟಿಗೆ ಏನೈತಿಲ್ಲ ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟೇ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಬಸ್ನಾಗ ಫುಲ್ ಏನು ಅಂತಲ್ಲ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿರ್ತೈತಿ. ನಮ್ಮ ಮನೆಯವರು ಬೈತಾ ಇರ್ತಾರೆ, ಆಗ ಬರೋಂಗಿಲ್ಲ ಸುಮ್ಮನೆ ಹೋಗ್ತೈತಿ ಅಂತೇಳಿ. ಅಂದರೆ ವಾಮಿಟ್ ಹಾಕಿದ್ರೆ ನಮಗೂ ತೊಂದರೆ ರೀ, ಮತ್ತು ಆಜು ಬಾಜಿನವ್ರಿಗೆ ತೊಂದರೆ. ಹಾಗಾಗಿ ಒಂದಿಷ್ಟು ಸಣ್ಣ ಟ್ಯಾಬ್ಲೆಟ್ ತೊಗೊಂಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಲ ಆಗ್ತೈತಿಲ್ಲ. ಹಾಗಾಗಿ ನಾನು ವಾಮಿಂಟ್ ಆಗ್ಲಾರ್ದು ಟ್ಯಾಬ್ಲೆಟ್ ತೊಗೊಂಬಿಟ್ಟು ಒಂದು ಅರ್ಧ ತಾಸು ಆದಮೇಲೆ ಬಸ್ಸಿಗೆ ಕೂಡ್ಬೇಕು ರೀ ವಾಮಿಂಟ್ ಆಗೋರಿದ್ರೆ. ಹಾಗಾಗಿ ನಾನು ಫಸ್ಟ್ ಭಾಳ ತ್ರಾಸು ಅನುಭವಿಸಿದ್ದೀನಿ. ನನಗೂ ಅಷ್ಟೊಂದೇನು ನಾಲೆಜ್ ಇದ್ದಿದ್ದಿಲ್ಲ, ಹಂಗೆ ಹೋಗ್ತಿದ್ದೆ. ಇತ್ತೀಚೆಗೆ ಎಲ್ಲ ತಿಳ್ಕೊಂಡ್ಮೇಲೂ ಅದನ್ನ ಟ್ಯಾಬ್ಲೆಟ್ ತೊಗೊಂಡು ಹೋಗೋದು ಒಳ್ಳೆಯದಲ್ಲ ರೀ. ಕೆಲವೊಬ್ರಿಗೆ ಆಗ್ತಿರ್ತೈತಿ, ಎಲ್ಲರಿಗೆ ಆಗಂಗಿಲ್ಲ ರೀ. ಈಗಿದ್ರೆ ಅದನ್ನ ಉಳ್ಳಾಗಡ್ಡಿ ಚಲೋತ್ನಾಗ ಹುರ್ಕೊಂಡ್ಮೇಲೆ ಆಮೇಲೆ ಕುದಿಸಿಟ್ಟಿದ್ದು ಬಟಾಟಿ ಹಾಕಿ ಚಲೋತ್ನಾಗ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು ಗ್ಲಾಸಷ್ಟು ನೀರು, ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಏನಂತಾರೆ ಇದು ನುಗ್ಗೆ ಸೊಪ್ಪಿನ ಪುಡಿ, ಸ್ವಲ್ಪ ಕಸೂರಿ ಮೆಂತಿ, ಅಂದರೆ ಇದು ಆರೋಗ್ಯ ದೃಷ್ಟಿಯಿಂದ ಹಾಕೋದು ಅಷ್ಟೇ ರೀ, ಹಾಕಬೇಕಂತೇನಿಲ್ಲ. ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕಕ್ಕಂತೀನಿ ರೀ. ಟೊಮೊಟೊ ಹಾಕಿಬಿಟ್ರೆ ಅದೊಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಈ ಥರನೂ ಒಂದು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಹಾಗಾಗಿ ಈ ಥರ ಮಾಡಿದ್ದು. ಅಂದರೆ ನನಗೆ ಬಟಾಟಿ ಪಲ್ಯಕ್ಕೆ ಟೊಮೊಟೊ ಹಾಕಿಬಿಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲ. ಅಂದರೆ ಗ್ರೇವಿ ಥರ ಮಸಾಲೆ ಖಾರ ಹಾಕಿ ಮಾಡೋದಕ್ಕೆ ಟೊಮೊಟೊ ಹಾಕ್ಬೋದು. ಈ ಥರ ಮಾಡೋ ಮುಂದಾಗ ಟೊಮೊಟೊ ಹಾಕಿದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ಅಂತ ನಾನು ಹಂಗೆ ಈ ಥರ ಮಾಡಿದರೆ ಸ್ವಲ್ಪ ಗ್ರೇವಿ ಥರ ನೀರು ಹಾಕಿ ಅದನ್ನ ಒಂದೆರಡು ಕುದಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿ ಈ ಥರ ಒಂದು ಸಿಂಪಲ್ಲಾಗಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಒಟ್ಟಿನಲ್ಲಿ ಟೇಸ್ಟ್ ಆಗಿತ್ತು. ಇಷ್ಟ ಆಗಿದ್ರೆ ನೀವು ಮಾಡ್ಬೋದು ಈ ಥರ ರೀ. ಈಗಿದ್ರೆ ಈ ಕಡೆ ನಾನು ಪಲ್ಯನೂ ರೆಡಿ ಮಾಡಾಕಿ ಇಟ್ಬಿಟ್ಟು ದೋಸೆನ ಹಾಕಿ ಕೊಡಾಕಂತೀನಿ ನೋಡಿರಿ. ಇನ್ನು ಎಲ್ಲರಿಗೂ ದೋಸೆ ಹಾಕಿ ಕೊಟ್ಟು ನಾನು ನಾಷ್ಟ ಮುಗಿಸ್ಬಿಟ್ಟು 9 ಗಂಟೆ ಒಳಗಡೆ ರೆಡಿಯಾಗಿ ನಮ್ಮ ಮನೆಯವ್ರ ಸಂಗಟ ಹೋಗ್ಬೇಕು. ಅವರು ಅಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಹಾಗಾಗಿ ಲೇಟ್ ಆಗಿಬಿಟ್ರೆ ಮತ್ತು ನಮ್ಮ ಮನೆಯವರು ಬಿಟ್ಟು ಹೋಗ್ಬಿಡ್ತಾರೆ. ಮತ್ತು 2-3 ಕಿಲೋಮೀಟ್ರ್ ಗಟ್ಟಲೆ ನಡ್ಕೊತ ಹೋಗ್ಬೇಕಾದ್ರೆ ಮತ್ತು ಅದನ್ನೊಂದು ದೊಡ್ಡ ಕೆಲಸ. ಬೆಳಗಿನ ಜಾವ ನಡೆಯೋಕ್ಕಂತೂ ಒಲ್ಲ ಅನ್ಸುತ್ತೆ. ಆದರೆ ನಾಷ್ಟ ಮಾಡಿಬಿಟ್ಟು ಹೋಗ್ಬಿಟ್ರೆ ಇನ್ನಷ್ಟು ನಡೆಯೋಕೆ ಆಗಂಗಿಲ್ಲ, ಸುಸ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈಗಿದ್ರೆ ನಾಷ್ಟಕ್ಕೆ ಹಂಗೆ ದೋಸೆನೂ ಹಾಕಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ನಾಷ್ಟ ಮುಗಿಸ್ಬಿಟ್ರೆ ಆಯಿತು. ಇವತ್ತು ತನ್ನೊಂದು ಎಕ್ಸಾಮ್ ಐತ್ರಿ, ಅಂದರೆ ಲ್ಯಾಬ್ ಎಕ್ಸಾಮ್ ಐತಿ. ಅದನ್ನ ಬಿಡಾಪ್ಲೆ ಇದ್ದಿತ್ತಿಲ್ಲ ರೀ. ಹಾಗಾಗಿ ತನಗೂ ಬಿಟ್ಟು ಹೋಗ್ಬೇಕಲ್ಲ, ಅದೊಂದು ಟೆನ್ಷನ್ ರೀ. ಇಲ್ಲಾಂದರೆ ತನೂ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ನನಗಂತೂ ಟೆನ್ಷನ್ ಇರ್ತಿತ್ತಿಲ್ಲ. ಆದರೂ ಇವತ್ತು ಲ್ಯಾಬ್ ಎಕ್ಸಾಮ್ ಐತೆ ಅಂತ ಆಕೆಗೆ ಬಿಟ್ಟು ಹೊಂಟಿದ್ದು. ಆಕೆಗೂ ಬರೋಕೆ ಮನಸ್ಸಿತ್ತು ಚಡ್ಚನ್ಕ್ರಿ, ಆದರೆ ಲ್ಯಾಬ್ ಎಕ್ಸಾಮ್ ಐತಿ ಬಿಡಾಪ್ಲೆ ಇದ್ದಿತ್ತಲ್ಲ, ಅದು ಮಧ್ಯಾಹ್ನ ಮೇಲೆ ಇಟ್ಟಾರು.
ಹಾಗಾಗಿ ನಾನು ದೋಸೆ ಹಾಕ್ಕೊಂಡು ತಿಂತೀನಿ ಮಮ್ಮಿ, ನೀವು ಹಾಕೊಂಡ್ಬಿಟ್ಟು ನಾಷ್ಟ ಮಾಡಿರಿ ಅಂತ ಅನ್ನಕತ್ತಿದ್ಲು. ಅದಕ್ಕಾಗಿ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಬಿಟ್ಟು ಈ ಕಡೆ ನಾನು ಸ್ವಲ್ಪ ಮುಗ್ನಿಕಾಳು ಶೇಂಗಾ ಮತ್ತು ಕುದಿಸಿಟ್ಟಿದ್ದೆ ಅಲ್ರಿ ಸ್ಟೀಮ್ ಒಳಗೆ, ಅದನ್ನು ಡಬ್ಬಿಗೆ ಹಾಕಿ ಸ್ವಲ್ಪ ಸೌತೆಕಾಯಿನೂ ಕ್ಯಾರೆಟು ಡಬ್ಬಿಗೆ ಹಾಕಿ ತೊಗೊಂಡೆ ರೀ. ಅಂದರೆ ವರ್ಷ ಆದಾಗ ಈ ಥರ ತಿಂದುಬಿಟ್ರೆ ಹೊಟ್ಟೆನೂ ಫುಲ್ ಆಗುತ್ತೆ. ಮತ್ತು ಹೊರಗಡೆ ಇದು ತಿನ್ನೋದು ಅಂದರೆ ಹೊರಗಡೆ ತಿನ್ಬೋದು, ಆದರೆ ಒನ್ ಟೈಮ್ ಆದರೆ ಸ್ವಲ್ಪ ಇದನ್ನ ತಿನ್ನಕ್ಕೆ ಬರುತ್ತೆ, ಹೆಲ್ದಿಯಾಗಿರುತ್ತೆ ಅಂತ ನಾನು ಡಬ್ಬಿಗೆ ಹಾಕಿ ತೊಗೊಂಡಿದ್ದು ನೋಡಿರಿ. ಅವಸರದಾಗ ಏನಾರ ತಿಂದ್ಬಿಟ್ಟು ಹೋಗ್ಬಿಟ್ರೆ ಫುಲ್ ಮತ್ತು ಹೊಟ್ಟೆ ಹಸಿಯಾಗಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಮಮ್ಮಿ ಫೋನ್ ಹಚ್ಚಿದ್ರು, ಇಲ್ಲ ನಾಷ್ಟಕ್ಕೆ ಈ ಕಡೆ ಬಾ, ದೋಸೆ ಮತ್ತು ಬಟಾಟಿ ಪಲ್ಯ ಮಾಡಿ ಅಂತೇಳಿ. ನಾನು ಆಲ್ರೆಡಿ ನಾಷ್ಟ ಮಾಡಿದ ಮಮ್ಮಿ, ನೀವು ಮಾಡ್ರಿ ಅಂತ ಹೇಳಿದೆ. ಮತ್ತು ಅವರು ಹೊರನ ಚಹಾ ಮಾಡಿ ಕೊಟ್ಟರು, ಚಹಾ ಕುಡಿಯಾಕಂತೀನಿ ನೋಡ್ರಿ. ಈಗ ಚಹಾ ಕುಡಿದ್ಬಿಟ್ಟು ನಾನು ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಹಿಂದಿನ ಬಸ್ಸಿಗೆ ಬರ್ತೀನಿ, ನೀವು ಹೋಗ್ರಿ ಅಂತ ಅನ್ನಕತ್ತಿದ್ಲು. ಅಂದ್ರೆ ಆಕೆ ನ್ಯೂಟ್ರಿಷನ್ ಕ್ಲಬ್ಬಿಗೆ ಹೋಗ್ತಾರೆ, ಶೇಕ್ ಕುಡಿದ್ಬಿಟ್ಟು ಬರ್ತೀನಿ, ನೀವು ಹೋಗ್ರಿ ಅಂತ ಅಂದ್ಲು. ಹಾಗಾಗಿ ನಾನು ನಮ್ಮ ಮಮ್ಮಿ ಫಸ್ಟ್ ನಿಂತಿದ್ದೀವಲ್ಲ, ಹಾಗಾಗಿ ಬಸ್ ಬಂದ ಕೂಡಲೇ ಹತ್ಬಿಟ್ಟು ಹೊಂಟಿವಿ ನೋಡ್ರಿ. ಅದ್ರಾಗ ಫ್ರೀ ಟಿಕೆಟ್ ತೊಗೊಂಡು ಹೋಗೋದು ಒಂಥರ ಏನೋ ಖುಷಿ ಅಲ್ರಿ. ಅಂದರೆ ನಾನು ಒಂದು 3 4 ಸಲ ಫ್ರೀ ಬಸ್ಸಿಗೆ ಹೋಗಿರ್ಬೇಕು ರೀ, ಜಾಸ್ತಿ ಏನು ಅಡ್ಡಾಡಂಗಿಲ್ಲ ನಾನಂತೂ ಎಲ್ಲಿ. ಆದರೆ 3 4 ಸಲ ಆಯಿತು ಈ ಥರ ಫ್ರೀ ಬಸ್ಸಿಗೆ ಹೋಗೋದ್ರಿ. ನನಗಂತೂ ಬಸ್ನಾಗ ಕೂತ ತಕ್ಷಣ ಈ ಥರ ಮನ್ಕೊಂಬಿಡ್ತೀನಿ. ಆದರೆ ಜಗಳ ಮಾತ್ರ ಸಿಕ್ಕಾಪಟ್ಟೆ ಇರ್ತಾವೆ ನೋಡ್ರಿ ಬಸ್ ಒಳಗೆ. ಫ್ರೀ ಹೊಂಟ್ರು ಜಗಳ ತೆಗಿಯೋದು ಮಾತ್ರ ಕಮ್ಮಿ ಇಲ್ಲ ನೋಡ್ರಿ. ಒಬ್ಬರು ಹೆಣ್ಮಗಳಂತೂ ಸಿಕ್ಕಾಪಟ್ಟೆ ಕಂಡಕ್ಟ್ರಿಗೆ ಭಯಾಕತ್ತಿದ್ಲು. ಅಂದರೆ ಕಾಲ ನಿಂತ ತಕ್ಷಣ ಅವರು ಟಿಕೆಟ್ ಎಲ್ಲ ಹೆಂಗೆ ತೆಗಿಬೇಕಲ್ರಿ, ಹಾಗಾಗಿ ಸ್ವಲ್ಪ ಸರಿ ಅಮ್ಮ ಆ ಕಡೆ ಅಂತ ಅಂದ್ಕೂಡಲೇ ಫುಲ್ ಜಗಳಕ್ಕೆ ಬಿದ್ದುಬಿಟ್ಟಿದ್ಲು. ಹಿಂಗೆ ಬೈದ್ಲು ಪಾಪ. ಅವರು ಸಿಟ್ಟಿಗೆ ಬಂದ್ರಂದ್ರೆ ಸುಮ್ಕೆ ಅವರು ಡ್ಯೂಟಿ ಮಾಡ್ತಾರೆ ಅಂತ ಎಲ್ಲರ ಕಡೆ ಬೈಸ್ಕೋದು ಇಷ್ಟ ಆಗುತ್ತೆ. ಅಂದರೆ ನಿಂದೇನು ಡ್ಯೂಟಿ ಐತಿ, ನೀನು ಅಷ್ಟು ಮಾಡು, ಹಂಗೆ ಮಾಡು, ಹಿಂಗೆ ಮಾಡು, ಏನಪ್ಪ ಬಾಯಿಗೆ ಬಂದಂಗೆ ಬೈತಾನೆ ಇದ್ಲು. ಆಕಿಂದು ಎನರ್ಜಿ ವೇಸ್ಟ್, ಅವ್ರದ್ದು ಎನರ್ಜಿ ವೇಸ್ಟ್. ಸುಮ್ಮನೆ ಕಿತ್ತಾಡ್ಕೊಂಡು ಈ ಥರ ರೊಕ್ಕ ಕೊಡ್ದೇನೆ ಹೋಗಿರ್ತೀವಿ, ಆದರೂ ಈ ಥರ ಮಾತಾಡ್ತಿರ್ತಾರೆ. ಏನೂ ಮಾಡೋಕ್ಕಾಗಿಲ್ಲ. ಆ ಥರ ಮಾತಾಡೋಕ್ಕೆ ಹೋಗಬಾರ್ದು, ಸಹಕರಿಸ್ಕೊಂಡು ಅಡ್ಜಸ್ಟ್ಮೆಂಟ್ ಅಂದರೆ ಸ್ವಲ್ಪ ಸರದ್ ಬಿಟ್ಟರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲಲ್ರಿ. ಹಾಗಾಗಿ ಮಾತಾಡ್ತಿರ್ತಾರೆ. ಫ್ರೀ ಹೋಗೋದಲ್ದ ಮತ್ತು ಆ ಥರ ಮಾತಾಡೋದು. ಇವಾಗ ಹೋಯ್ತಲ್ರಿ ಈ ಊರೊಳಗೆ ನಾವು ಅಂದರೆ ಹೈಸ್ಕೂಲ್ ಮುಗಿಸಿದ್ದು. ಇದು ಯಾವ ಊರ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ರೀ, ಅಂದರೆ ನಮ್ಮ ಕಡೆ ಇದ್ದವ್ರಿಗೆ ಗೊತ್ತಿರುತ್ತೆ. ಯಾರಾದರೂ ಈ ಊರಿನವ್ರಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇದು ಚರ್ಚನ್ಗೆ ಹೋಗಂದಾಗ ಅದ್ಯಾಕೆ ಹತ್ತಿದ್ರಿ ಇಲ್ಲಿ ಅಂದರೆ 8th 9th 10th ಇದೇ ಊರಾಗ ಕಲ್ತಿದ್ವಿ. ಅಂದರೆ ನಮ್ಮ ಊರಾಗ ಇದ್ದಿದ್ದಿಲ್ಲಲ್ಲ, ಹಾಗಾಗಿ ಇಲ್ಲೇ ಬರ್ತಿದ್ವಿ. ₹1 ಟಿಕೆಟ್ ಕೊಟ್ಬಿಟ್ಟು ಈ ಊರಿಗೆ ಬರ್ತಿದ್ವಿ ನಾವು. ಅಂದರೆ ಆವಾಗ ₹1 ಇತ್ತು ರೀ ನಮ್ಮೂರಿಂದ ಇಲ್ಲಿ ಬರೋಕೆ. ಅದೊಂಥರ ಏನೋ ನೆನಪು ಬಂದ ತಕ್ಷಣ ಖುಷಿ ಆಗುತ್ತಲ್ಲ. ಈಗಿದ್ರೆ ಫೈನಲಿ ಚರ್ಚನ್ ಬಸ್ ಸ್ಟ್ಯಾಂಡ್ ಒಳಗೆ ಬಂದೀವಿ ನೋಡ್ರಿ. ನಮ್ಮ ತಂಗಿ ಬರಾಕತ್ತಿದ್ಲ, ಅಂದರೆ ಹಿಂದಿನ ಬಸ್ ಒಳಗಿದ್ಲ ಅಂತ ಹೇಳಿದಿಲ್ಲ, ಹಾಗಾಗಿ ವೇಟ್ ಮಾಡಾಕತ್ತಿದ್ವಿ. ಈಗಿದ್ರೆ ಆಕಿ ಬಂದ ಕೂಡಲೇ ಅಂದರೆ ಚರ್ಚನ್ ಬಾಹುಬಲಿ ಅಂಗಡಿ ಎಲ್ಲರಿಗೆ ಆಲ್ಮೋಸ್ಟ್ ಗೊತ್ತೈತಲ್ರಿ, ಅಲ್ಲೇ ಹೋಗ್ಬೇಕಂತೇಳಿ ಫೈನಲಿ ನಮ್ಮ ತಂಗಿನೂ ಬಂದ್ಲು. ಈಗ ಅಂಗಡಿ ಒಳಗೆ ಹೊಂಟಿವ್ರಿ. ಇಲ್ಲಿ ಸೌಂಡ್ ಯಾವ ರೀತಿ ಇರುತ್ತಂತ ಸ್ವಲ್ಪ ಹಾಕಿರ್ತೀವಿ, ನೀವು ಕೇಳಿಬಿಡ್ರಿ. ಅದು ಫಸ್ಟ್ ಸೊಪ್ಪಿ ಏನು ಪಟ್ಬಿಟ್ಟು ಒಬ್ಬೊಬ್ರು ತೊಗೊಂಬಿಡಿ. ಆಮೇಲೆ ಹೋಗೋದು ನಡಿ. ಇಲ್ಲಂತೂ ಬೆಳಗ್ಗೆ ಹೋಗ್ಬಿಟ್ರೆ ಸಂಜಿಕನ ಬರೋದಾಗುತ್ತೆ ನೋಡ್ರಿ. ಜಲ್ದಿ ಹೋಗಿ ಜಲ್ದಿ ಬರ್ತೀನಿ ಅನ್ನೋ ಒಂದು ಮಾತನೇ ಇಲ್ಲ. ಅಂದರೆ ಅಷ್ಟು ದೊಡ್ಡದೈತಿ ಅಂಗಡಿನೂ. ಫಸ್ಟ್ ನಾವು ಇಲ್ಲಿ ಹಳೆ ಅಂಗಡಿಗೆ ಬಂದಿದ್ದೀವಿ ರೀ. ಇಲ್ಲೇ ಯಾವಾಗಲೂ ತೊಗೋದು ನಾವು ಫಸ್ಟ್ ಅಂದರೆ ಭಾಳ ವರ್ಷದಿಂದನೂ, ಹಾಗಾಗಿ ಇಲ್ಲೇ ಹೋಗಿ ಬರೋಣ. ಆಮೇಲೆ ಮತ್ತೆ ಬೇಕಂದ್ರೆ ಏನು ಸಿಗ್ಲಿಕ್ಕಂದ್ರೆ ಆ ಕಡೆ ಹೋಗೋಣ ಹೊಸ ಅಂಗಡಿಗಂತೆ. ಈಗ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀವಲ್ರಿ. ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ, ಏನು ತೊಗೋಬೇಕು ಏನು ಬಿಡಬೇಕಂತ ಗೊತ್ತಾಗಂಗಿಲ್ಲ. ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾಗ ನಮಗೂ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಮತ್ತು ತೋರಿಸೋರು ಸರಿಯಾಗಿ ತೋರಿಸಂಗಿಲ್ಲ. ಏನ್ರಿ ಕೇಳೋದು ಕೂಡಲೇ ಏನ್ರಿ ತೋರ್ಸೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಇಲ್ಲಿ ಅರ್ಬಿ ತರಕ್ಕೆ ಹೋಗೋರಾದ್ರೆ ಅವರು ಚಾಯ್ಸಿಂಗ್ ಒಳಗೆ ಕರೆಕ್ಟಾಗಿರಬೇಕು, ಮತ್ತು ಅದು ಕ್ಲಾತ್ ಒಳಗೆ ಗೊತ್ತಾಗ್ಬೇಕು ರೀ. ಸುಮ್ಮನೆ ಏನೂ ಗೊತ್ತಿಲ್ಲಾರ್ದೆ ಹೋಗ್ಬಿಟ್ರಂತೂ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅಂಥವ್ರೇನಿಲ್ಲ, ದೊಡ್ಡ ದೊಡ್ಡ ಮಾಲ್ಗೆ ಹೋಗಿ ತೊಗೋದೇ ಬೆಸ್ಟ್. ಇಲ್ಲಂತೂ ಒಂದಕ್ಕಿಂತ ಒಂದು ಚಲೋನು ಅನಿಸುತ್ತೆ. ಆದರೆ ಅರ್ಬಿ ಹೆಂಗೈತಿ ಅದನ್ನೆಲ್ಲ ನೋಡ್ಬೇಕಂದ್ರೆ ಜಾಸ್ತಿ ತಿಳ್ಕೊಂಡವ್ರನ್ನ ಹೋಗ್ಬೇಕು. ನನಗೂ ಅಷ್ಟೊಂದೇನು ಗೊತ್ತಾಗಂಗಿಲ್ಲ ರೀ. ನಮ್ಮ ಮಮ್ಮಿ ಸ್ವಲ್ಪ ಗೊತ್ತಾಗುತ್ತೆ, ಅವರಿಗೆ ಕೇಳ್ತಾ ಇದ್ವಿ. ಬಂಗ್ಲಿಗೆ ಸೀರೆ ತೊಗೊಂಡು ಹೊಂಟಿವಿ ನೋಡ್ರಿ.
ಯಾವ ಸೀರೆ ತೊಗೊಂಡಿವಿ, ಯಾವ ಥರ ತೊಗೊಂಡಿವಿ ಮತ್ತು ಯಾಕೆ ಇಷ್ಟೆಲ್ಲ ತೊಗೊಳಕತ್ತೀವಿ ಅಂತ ಗೆಸ್ ಮಾಡಿರಿ ಏನಿರ್ಬೋದು ಅಂಥೇಳಿ. ಈಗ ಫೈನಲಿ ಸೀರೆ ಎಲ್ಲ ತೊಗೊಂಡ್ಬಿಟ್ಟು ನಮ್ಮ ತಂಗಿ ಮಕ್ಕಳಿಗೆ ಅರ್ಬಿ ತೊಗೊಳಂತೇಳಿ ಇಲ್ಲಿ ಕೆಳಗಡೆ ಬಂದೀವಿ. ನಾವು ಡ್ರೆಸ್ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಲ್ಲಿ ಇಟ್ಟು ಫುಲ್ ಚಕ್ರ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಟೈಮ್ 2 ಗಂಟೆ ಆಗಿತ್ತು. ಹಾಗಾಗಿ ಸ್ವಲ್ಪ ನಾನು ಸೌತೆಕಾಯಿ ಕ್ಯಾರೆಟ್ ಎಲ್ಲ ಒಯ್ದಿದ್ದಿಲ್ಲ, ಅದನ್ನೇ ತಿನ್ಕೊತ ಕುಂತಿದ್ವಿ. ಅಂದರೆ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ರೆ ಮತ್ತು ಶಕ್ತಿ ಬರುತ್ತೆ ರೀ, ಮತ್ತು ಚಲೋ ಅನಿಸುತ್ತೆ. ಇಲ್ಲಾಂದ್ರೆ ಫುಲ್ ಕೈಕಾಲು ಜೋತಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ ತಿರುಗಾಡ್ಬಿಟ್ಟು. ಫೈನಲಿ ಅರ್ಬಿ ಎಲ್ಲ ತೊಗೊಂಡ್ಬಿಟ್ಟು ಬಿಲ್ ಮಾಡಿಸಿಂದ ಹೊಂಟಿವಿ ನೋಡ್ರಿ. ನಾನು ಸುಮ್ಮನೆ ಬಂದಕ್ಕಿನೇ 4,000 ರೂಪಾಯಿ ಬಿಲ್ ಮಾಡಿದ್ದು. ನಮ್ಮ ತಂಗಿ 14,000 ಆಗಿರಬೇಕು. ಅವ್ರ ಮನೆಯೊಳಗೆ ಫಂಕ್ಷನ್ ಐತ್ರಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅರ್ಬಿ ತೊಗೊಂಡಿದ್ದು. ನಾನು ಬರ್ಬೇಕಂತ 2-3 ವರ್ಷ ಆಯ್ತು ಅನ್ನಕತ್ತಿದ್ದೆ. ಫೈನಲಿ ನಮ್ಮ ತಂಗಿಸ್ಲಿಂದ ನಾನು ಚರ್ಚನ್ಗೆ ಬಂದಿದ್ದು ನಡಿ ಅಂತ ಅಂದ್ಕೊಳ್ಳಿ ಇಲ್ಲಿ ಬಂದುಬಿಟ್ಟು ನನಗೆ ಬೇಕಾಗಿ ಸ್ವಲ್ಪ ಎಲ್ಲ ಸಾಮಾನು ತೊಗೊಂಡೆ ರೀ. ಅಂದರೆ ನಮಗೇನು ಹೆಣ್ಮಕ್ಳಿಗೆ ಗೊತ್ತೇಂದ್ರೆ ಏನು ಬೇಕಲ್ಲ ಅದನ್ನೆಲ್ಲ ತೊಗೋಬೇಕಂತ ಅನಿಸುತ್ತೆ. ಬಿಲ್ ಮಾತ್ರ ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ. ನಾನೇನು ಅಷ್ಟು ತೊಗೊಳಕ್ಕೆ ಹೋಗಿಲ್ಲ ರೀ ಈ ಸಲ. ಲಾಸ್ಟ್ ಅಂದರೆ ಯಾವಾಗಲೂ ಬಂದಾಗ 10,000, 12,000, 15,000 ಆಗ್ತಿತ್ತು. ಆದರೆ ಈ ಸಲ ಬರೀ 4,000 ರೂಪಾಯಿದು ಅಷ್ಟೇ ಬಿಲ್ ಮಾಡಿದ್ದು. ಅಂದರೆ ನೋಡ್ಕೊಂಡ್ಬಿಟ್ಟು ತೊಗೊಂಡಿದ್ದಷ್ಟೇ, ಅವಶ್ಯಕತೆ ಇದ್ದಿದ್ದು ಮಾತ್ರನೇ. ಫೈನಲಿ ಒಂದು 4-5 ಚೀಲ ಆಗಿದ್ದು ಅವನ್ನೆಲ್ಲ ಅಲ್ಲಿ ಚೀಟಿ ಕೊಟ್ಟು ಸಿಕ್ಕ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬೇಕಲ್ರಿ. ಹಾಗಾಗಿ ಎಷ್ಟೆಷ್ಟು ಎಲ್ಲನೂ ಕೌಂಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಮಾತ್ರ ಚೀಟಿಂಗ್ ಆಗಂಗಿಲ್ಲ ರೀ. ಈ ಥರ ಎಲ್ಲ ಚೆಕ್ ಮಾಡಿಸ್ಕೊಂಡು ಫೈನಲಿ ಫುಲ್ ಸುಸ್ತು ಅನ್ಸಾಕತ್ತಿತ್ತು. ಇಲ್ಲಿ ಬಂದು ಕಬ್ಬಿನ ಹಾಲು ಕುಡಿಯಾಕತ್ತೀವಿ ನೋಡ್ರಿ. ಅದು ಫ್ರೀ ಒಳಗೆ ಕಬ್ಬಿನ ಹಾಲು ಕುಡಿಯಾಕತ್ತೀವಿ 2 ಗ್ಲಾಸ್. ಯಾಕಂತಂದ್ರೆ ನಮ್ಮ ರಿಲೇಷನ್ ಆಗ್ಬೇಕ್ರಿ. ಅಂದರೆ ನಮ್ಮ ಸಾಂಗ್ಲಿ ತಂಗಿ ಅದಲ್ಲ, ನಮ್ಮ ಸಾಂಗ್ಲಿ ತಂಗಿದ ಅತ್ತಿದ ತವ್ರ ಮನೆ ಚಡ್ಚನ್ನ ರೀ. ಹಾಗಾಗಿ ಅಂದರೆ ನಮ್ಮ ಚಿಕ್ಕಮ್ಮನ ಇಲ್ಲೇ ಕೊಟ್ಟಾರೋ. ಅಂದರೆ ನಮ್ಮ ಮಮ್ಮಿ ತಂಗಿನೂ ಚಡ್ಚನ್ದಾಗೆ ಇರ್ತಾರೆ. ಹಾಗಾಗಿ ರಿಲೇಷನ್ ಅದಾರು. ಒಲ್ ಅಂತಂದ್ರೂ 2 ಗ್ಲಾಸ್ ಕುಡೀರಿ ಅಂತೇಳಿ ಹಾಕತ್ತಿದ್ರು. ಅಂದರೆ ಅಲ್ಲಿ ನಿಮ್ಮ ಬಿಜಾಪುರದಾಗ ಏನೋ ಅಷ್ಟೊಂದು ಅಂದರೆ ನೀರು ಮಿಕ್ಸ್ ಮಾಡಿ ಕೊಡ್ತಾರೆ. ಇಲ್ಲಿ ಹಾಲು ಎಷ್ಟು ಮಸ್ತ್ ಇರ್ತಾವೆ, ಕುಡೀರಿ ಸಿಗಂಗಿಲ್ಲಲ್ಲಿ ಅಂತ ಒತ್ತಾಯ ಮಾಡಿ 2 ಗ್ಲಾಸ್ ಕಬ್ಬಿನ ಹಾಲು ಕೊಟ್ಟರು. ಮತ್ತು ಕೋಲ್ಡ್ ನೀರು ತಂದು ಕೊಟ್ಟರು. ಕುಡಿದು ಸ್ವಲ್ಪ ಹೊತ್ತು ಅವ್ರ ಸಂಗಟ್ಟು ಮಾತಾಡಿ ಮತ್ತು ಆಟೋ ತರಿಸ್ಬಿಟ್ಟು ಆಟೋಕ್ಕೆ ಅಂದರೆ ಅಂಗಡಿಯಿಂದ ದೂರ ಆಗೋದ್ರಿ ಅದು ಬಸ್ ಸ್ಟ್ಯಾಂಡ. ಹಾಗಾಗಿ ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಆಮೇಲೆ ಆಟೋ ಕರೆಸಿ ಮತ್ತು ಆಟೋಕ್ಕೆಲ್ಲ ಇವನ್ನೆಲ್ಲ ಬ್ಯಾಗ್ ಹೊತ್ಕೊಂಡು ಹೋಗೋದಂದ್ರೆ ಒದ್ದಾಡ್ಕೊಂತ ಬರೋದಾಗ್ತಿತ್ತಲ್ಲ. ಹಾಗಾಗಿ ಆಟೋ ಮಾಡಿ ಕೊಟ್ಟು ಕಳಿಸಿದ್ರು. ಯಾರಾದರೂ ಇಲ್ಲಿ ಚಡ್ಚನ್ಗೆ ಬಂದಿದ್ರೆ ಇಲ್ಲಿ ಕಬ್ಬಿನ ಹಾಲು ಕುಡೀರಿ, ಭಾಳ ಅಂದ್ರೆ ಟೇಸ್ಟ್ ಇರ್ತಾವೆ. ಅಂದರೆ ಐಸ್ ಆಗಲಿ ಜಾಸ್ತಿ ಅದು ಎಲ್ಲ ಮಿಕ್ಸ್ ಮಾಡೋಂಗಿಲ್ಲ ರೀ. ಪ್ಯೂರ್ ಚಲೋ ಕಬ್ಬಿನಿಂದ ಹಾಲು ತೆಗೆದು ಕೊಡ್ತಾರೆ. ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ರೀ, ಸ್ವೀಟ್ ಸಖತ್ತಾಗಿ ಇರ್ತಾವೆ. ಫೈನಲಿ ಬಸ್ ಸ್ಟ್ಯಾಂಡ್ಗೆ ಬಂದು ಇಳಿದ್ಬಿಟ್ಟು ನಮ್ಮ ಮಮ್ಮಿಗೆ ಒಂದ್ರೊಳಗೆ 2 ಅಂದರೆ ಒಂದ್ರಾಗನ 2 ಹಾಕಿಬಿಟ್ಟು ಕಟ್ಟಿ ಇಟ್ಟಿನ ನಮ್ಮ ಮಮ್ಮಿನಲ್ಲೇ ಬಸ್ ಸ್ಟ್ಯಾಂಡ್ಗೆ ಅಂದರೆ ಬಸ್ ಸ್ಟ್ಯಾಂಡ್ ಒಳಗೆ ಕೂಡಿಸ್ಬಿಟ್ಟು ನಾನು ಮತ್ತು ನಮ್ಮ ತಂಗಿ ಇಲ್ಲಿ ಹೊಸ ಅಂಗಡಿಗೆ ಬಂದೀವಿ ನೋಡ್ರಿ. 2 ಅದಾವು ಚಡ್ಚನ್ ಒಳಗೆ ಅಂಗಡಿ ರೀ. ನಮ್ಮ ತಂಗಿ ಮಗಳಿಗೆ ಇದು ಡ್ರೆಸ್ ಸಿಗಲಿಲ್ಲ ಅಲ್ಲಿ, ಘಾಗ್ರಾ ಥರ ಅದು ಸೀರೆ ಒಳಗೆ ಹೊಲ್ದಿದ್ದಿರುತ್ತಲ್ಲ, ಹಾಗಾಗಿ ಅದು ಬೇಕಾಗಿತ್ತು ಫಂಕ್ಷನ್ಗೆ. ಹಾಗಾಗಿ ಇಲ್ಲಿ ತೊಗೊಂಡು ಹೋಗೋಣ ನೋಡೋಣ ಅಂತ ಬಂದಿದ್ವಿ. ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಆಕೆಗೆ ಬೇಕಾಗಿದ್ರಿ. ಆದರೆ ನೋಡಿ ಬರೋಣ ಅಂತ ತೊಗೊಂಡ್ಬಿಟ್ಟು ಪರವಾಗಿಲ್ಲ, ಒಂದು ಮೀಡಿಯಮ್ ಸೈಜ್ದು. ಅಂದರೆ ಅಷ್ಟು ಜಾಸ್ತಿ ಇಷ್ಟನೂ ಆಗಿಲ್ಲ, ಜಾಸ್ತಿ ಇಷ್ಟ ಆಗಿಲ್ಲ, ಆ ಥರ ಇತ್ತು. ತೊಗೊಂಡ್ವಿ. ಆದರೆ ಇಲ್ಲಿನೂ ಎಲ್ಲಿ ಹೋಗ್ಬೇಕಂದ ಗೊತ್ತಾಗಂಗಿಲ್ಲ ರೀ. 1-2 ಸಲ ಬಂದು ತಿರುಗಾಡ್ಬಿಟ್ಟು ಹೋದ್ರೇ ಅದು ಗೊತ್ತಾಗುತ್ತೆ ರೀ ಎಲ್ಲಿ ಏನು ಸಿಗ್ತಾವ ಅನ್ನೋದು. ಫಸ್ಟ್ ಟೈಮ್ ಬಂದವ್ರಿಗಂತೂ ಫುಲ್ ಕನ್ಫ್ಯೂಸ್ ಆಗ್ತಾ ಇರ್ತೈತಿ, ಕೇಳ್ಕೊಂಡು ಹೋಗ್ಬೇಕಾಗುತ್ತೆ. ಆಲ್ರೆಡಿ ಟೈಮ್ 4 ಗಂಟೆ ಆಗಿ ಒಂದು 20-30 ನಿಮಿಷ ಆಗಿತ್ತು ರೀ. ನಮ್ಮ ಮಮ್ಮಿನೂ ಅಲ್ಲಿ ವೇಟ್ ಮಾಡಾಕತ್ತಿದ್ರು. ನಮ್ಮ ತಂಗಂತೂ ನೋಡಿದ್ದೆಲ್ಲ ತೊಗೋತೀನಂತೆ ಹೇಳಾಕತ್ತಿರ್ಲಿ, ಇವಾಗ ಬೇಡ್ಬಿಡು ಇನ್ನೊಂದು ಸಲ ಬಂದಾಗ ತೊಗೊಳಕತ್ತೇಳು ಅಂತ ಆಕಿನ ಒತ್ತಾಯ ಮಾಡಿ ಕರ್ಕೊಂಡ್ಬಿಟ್ಟು ಹೊಂಟಿದ್ದೀರಿ. ಬಿಟ್ಟರೆ ಆಕಿ ಹಾಗೆ ತೊಗೋತಾನೆ ಹೋಗ್ತಾಳೆ. ಎಲ್ಲ ಇಷ್ಟ ಬಂದಿದ್ದೆಲ್ಲ ಅಂದರೆ ಸುಮ್ಮನೆ ಜಾಸ್ತಿ ತೊಗೊಂಡ್ಬಿಟ್ಟು ಸುಮ್ಮನೆ ಅರ್ಬಿ ಎಲ್ಲ ಗುಡ್ಡ ಹಾಕ್ತಿ ಅಂತ ಎಲ್ಲರೂ ಬೈತಾ ಇರ್ತೀವಿ. ಆದರೆ ಆಕಿಗೆ ಮಾತ್ರ ಅರ್ಬಿ ಮೇಲೆ ಜಾಸ್ತಿ, ಒಬ್ಬೊಬ್ರಿಗೆ ಅದೇ ಥರ ಇರುತ್ತಲ್ರಿ. ನಾನು ಅಷ್ಟೊಂದು ಅರ್ಬಿ ತೊಗೊಳಂಗಿಲ್ಲ. ಆಕೆ ಮಾತ್ರ ವರ್ಷನಾಗ ಒಂದು 4-5 ಸೀರೆ ತೊಗೊಂಡಿರ್ತಾಳೆ ಮಿನಿಮಮ್. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತಲ್ರಿ ಇಷ್ಟ. ಹಂಗಾಗಿ ಆಕೆನೂ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ. ಇನ್ನೊಂದು ಸಲ ತೊಗೊಳಕತ್ತೀಳ ಅಂತೇಳಿ. ಈಗ ಫೈನಲಿ ನಮ್ಮ ತಂಗಿ ಮಗಳಿಗೆ ಡ್ರೆಸ್ ಬೇಕಾಗೈತೆ ಅಂತ ಹೇಳಿದ್ದಲ್ರಿ, ಅದನ್ನು ತೊಗೊಂಡ್ಬಿಟ್ಟು ಮತ್ತೆ ಇಲ್ಲಿ ಬಿಲ್ ಮಾಡಿಸಿ ಇನ್ನು ಬಸ್ ಸ್ಟ್ಯಾಂಡ್ಗೆ ಹೋಗೋದು ನೋಡ್ರಿ. ಇಲ್ಲಂತೂ ಫುಲ್ ನಂಗೆ ಸುಸ್ತು ಆಕತ್ತಿತ್ತು. ಅಂದರೆ ಮನುಷ್ಯ ಹೆಂಗೆ ಗೊತ್ತಂದ್ರೆ ನಾವು ಡೈಲಿ ರೆಸ್ಟ್ ಮಾಡ್ತಾ ಇರ್ತೀವಿ, ಒಂದೇ ಸಲಕ್ಕನ ಫುಲ್ ಇಡೀ ದಿವಸ ತಿರುಗಾಡೋದು ಸುತ್ತಾಡೋದು ಅಂತಂದಾಗೇನಿಲ್ಲ, ಸ್ವಲ್ಪ ಸುಸ್ತು ಆಗ್ತಾ ಇರ್ತೈತಿ. ನಮ್ಮ ತಂಗಿ ಆಕಿ ಯಾವಾಗಲೂ ಹೊರಗಡೆ ತಿರುಗಾಡ್ತಿರ್ತಾಳೆ, ಆ ಥರ ಏನೂ ಅನ್ಸಂಗಿಲ್ಲ ರೀ. ಆದರೆ ನಮ್ಗೆ ಯಾವಾಗಾರ ಒಂದು ಸಲ ಹೊರಗಡೆ ಬಂದ ತಕ್ಷಣ ಸ್ವಲ್ಪ ಜಾಸ್ತಿ ಸುಸ್ತು ಆಗ್ತಾ ಇರ್ತೈತಿ. ಅಂದರೆ ಸುಸ್ತು ಅನ್ನೋಕ್ಕಿಂತ ಸ್ವಲ್ಪ ಸೌಂಡ್ ಆ ಥರ ಎಲ್ಲ ಇದು ಆದಾಗ್ರಿ. ಇಲ್ಲಿ ಚಪ್ಪಲ್ ಬಿಟ್ಟು ಹೋಗಿದ್ದೀವಿ, ಬರೋತ್ತಿಗೇನೆ ಚಪ್ಪಲ್
ತೊಗೊಂಡು ಹೋಗ್ಬಿಟ್ಟಿದ್ರು. ಫುಲ್ ಬೇಜಾರನೂ ಆಯಿತು. ಹೊಸ ಚಪ್ಪಲ್ಲೇ ಇದ್ದು ರೀ, ನಾನೇನು ಜಾಸ್ತಿ ಯೂಸ್ ಮಾಡಿದ್ದಿಲ್ಲ. ಆದರೆ ಏನು ಮಾಡೋದು, ತೊಗೊಂಡು ಹೋಗೋರಿಗೆ ಏನು ಮಾಡೋಕ್ಕೆ ಆಗಂಗಿಲ್ಲ ರೀ. ಹಂಗೆ ನಡ್ಕೊತ ಬರ್ಬೇಕಾದ್ರೆ ಜೀವ ಬಾಯಿಗೆ ಬಂದಂಗೆ ಹಾಕೋತಿತ್ತು. ಹೆಜ್ಜೆ ಇಟ್ಟಾಗೊಮ್ಮಮ್ಮ ಜೀವ ಹೋದಂಗೆ ಹಾಕತ್ತಿದ್ರೆ ಅಷ್ಟು ಏನೋ ಅಂತಾರಲ್ಲ, ನಮ್ಮ ತಂಗಿ ಇದ್ರೆ ನಾನು ಹಾಕೋ, ನಾನು ಹಂಗೆ ಬರ್ತೀನಿ ಅಂತ ಅನ್ನಕತ್ತಿದ್ಲು. ಬೇಡ ಹಂಗೆ ಆಕಿನೂ ಕಾಲು ಸಣ್ಣ ಅದಾವಲ್ರಿ, ನನಗೆ ಸೆಟ್ ಆಗಂಗಿಲ್ಲ ಅಂತ ಅಂದು ಅಲ್ಲಿಂದ ಒಂದು ಮಿನಿಮಮ್ 1 ಕಿಲೋಮೀಟ್ರೇ ಆಗೋದ್ರಿ. ಅಲ್ಲಿಂದ ನಡ್ಕೊತ ಬರೋ ಮಟ್ಟ ಫುಲ್ ತ್ರಾಸು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಂದರೆ ಹೆಜ್ಜೆ ಇಟ್ಟೋಗಮ್ಮ ಕಾಲು ಅಷ್ಟು ಪೇನ್ ಆಗತ್ತಿದ್ದು. ರೋಡ್ ತುಂಬ ಎಲ್ಲ ಬರೀ ಗುಂಡು ಕಲ್ಲೇ ಇದ್ದು ರೀ. ಹಾಗಾಗಿ ಹಂಗೆ ಹಿಂಗೆ ಮಾಡಿ ಬನ್ನಿರಿ. ಮತ್ತು ಏನು ಮಾಡೋದು, ಇಲ್ಲಿ ಮತ್ತು ಅಲ್ಲಿ ಹೋಗ್ಬೇಕಲ್ಲ ಚಪ್ಪಲ್ ತರಕ್ಕೆ, ಇಲ್ಲ ಬಿಜಾಪುರದಾಗ ತೊಗೋಣಂತೆ ಬರೋ ಅಂತಂಗೆ ಬಟ್ಟೆ ಹಸ್ತೈತೆ ಅಂತೇಳಿ ಇಲ್ಲಿ ಹೋಟೆಲ್ನೂ ಅಷ್ಟೊಂದು ಸರಿ ಇರೋಂಗಿಲ್ಲ ರೀ. ಹಾಗಾಗಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಉಳ್ಳಾಗಡ್ಡಿ ಬಜ್ಜಿ ತೊಗೊಂಡ್ಬಿಟ್ಟು ತಿಂದು ಹೀಗಿದ್ರೆ ಫೈನಲಿ ಅಷ್ಟೊತ್ತಿಗೆ 5:30 5:30 6 ಗಂಟೆ ಆಗಿ ಹೋಗಿದ್ರಿ. ಆವಾಗ ಬಸ್ನೂ ಬಂತು. ಫೈನಲಿ ಬಸ್ಸಿಗೆ ಹತ್ತಿ ಕುಂತೀವಿ ನೋಡ್ರಿ. ಫುಲ್ ಟಯರ್ಡ್ ಅನ್ಸಾಕತ್ತಿತ್ತು, ಆದ್ರೂ ನಗ್ತಾ ಇದ್ವಿ, ಏನು ಮಾಡೋಕ್ಕಾಗಂಗಿಲ್ಲ ರೀ. ಫೈನಲಿ ಮನೆಗೆ ಬಂದು ಮುಟ್ಟಟ್ಟಿಗೆ 7:30 8 ಗಂಟೆ ಆಗಿ ಬಂದಿತ್ತು. ಅಷ್ಟೊತ್ತಿಗೆ ತನೂ ಇಲ್ಲೇ ಬಂದಿಲ್ಲರಿ. ನಮ್ಮ ತಂಗಿ ಮಗಳು ತನೂ ಮನೆಯಾಗಿದ್ಲು. ನಾವಿದ್ರೆ ಚಾವಿ ತೊಗೊಂಡು ಹೋಗಿದ್ವಿ. ಫುಲ್ ಸಿಟ್ಟಿಗೆ ಬಂದುಬಿಟ್ಟಿದ್ಲು. ಅಂದರೆ ಚಾವಿ ಇಟ್ಟು ಹೋಗ್ಬೇಕಿತ್ತಂತ ಅನ್ನಕತ್ತಿದ್ಲು. ನಾನಿದ್ರೆ ನಮ್ಮ ಮಮ್ಮಿ ಜಲ್ದಿ ಬರ್ತೀವಿ, ಬ್ಯಾಗ್ ಬಿಡ್ರಿ, 5:30 ಬರ್ತೀವಿ, ಅಷ್ಟೊತ್ತಿಗೆ ಅವರು ಬರ್ತಾರಿದ್ರು ಅಂತ ನಾನು ಅಂದ್ಬಿಟ್ಟು ಹೋಗಿದ್ದೆ. ಬಂದು ಕೂಡಲಿ ನನ್ನ ಮಗಳು ಫುಲ್ ಸಿಟ್ಟಿಗೆ ಬಂದುಬಿಟ್ಟಿದ್ಲು. ನಮ್ಮ ಮನೆಯವರು ಅಲ್ಲೇ ಬಂದಿದ್ದರು. ಅಂದರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕಲ್ರಿ, ಮತ್ತು ಹೋಗಿ ಬರೋಕ್ಕಿತ್ತ ಅಂತ ನಮ್ಮ ಮಮ್ಮಿ ಇಲ್ಲೇ ಊಟ ಮಾಡಿ ಹೋಗತ್ರಿ ಅಂತ ಅಂದಿದ್ರು. ಹಾಗಾಗಿ ಬಂದ ಕೂಡಲೇ ಮೆಂತೆ ಪರೋಟದು ಹಿಟ್ಟು ಕಲಿಸಿಟ್ಟಿದ್ರು ತನಗೆ ಮತ್ತು ನಮ್ಮ ತಂಗಿ ಮಗಳಿಗೆ ದೋಸೆ ಬೇಕಂತಂದ್ರೆ. ಹಾಗಾಗಿ ಬೆಳಗ್ಗೆ ದೋಸೆ ಹಿಟ್ಟು ಪಲ್ಯ ಇತ್ತಲ್ಲ, ಹಾಗಾಗಿ ಅವ್ರಿಗೆ ದೋಸೆ ಹಾಕಿಕೊಟ್ರು. ನಮ್ಮ ಮನೆಯವ್ರಿಗೆ ಚಪಾತಿ, ಮೆಂತೆ ಚಪಾತಿ ಮತ್ತು ಅಲಸಂದಿಕಾಳು ಪಲ್ಯ ಎಲ್ಲ ಮಾಡಿಟ್ಟಿದ್ರು. ಬೆಳಗ್ಗೆ ಬಂದ ಕೂಡಲೇ ಚಪಾತಿ ಮಾಡಿಕೊಟ್ರು ಮಮ್ಮಿನೂ. ಚಪಾತಿ ಊಟ ಎಲ್ಲ ಮುಗಿಸ್ಬಿಟ್ಟು ದೋಸೆ ಚಪಾತಿ ಎಲ್ಲ ಊಟ ಮುಗಿಸಿ ನನಗೇನು ತಂದಿರಿ ತೋರಿಸ್ರಿ ಅಂತ ಸ್ಟಾರ್ಟ್ ಮಾಡಿದ್ಲು ತಾನು. ಹಾಗಾಗಿ ಏನು ಬೇಕು ನಿನಗೇನು ಹೇಳಿಯಲ್ಲ ಅದನ್ನೇ ತಂದೀನಿ ಅಂದರೆ ಡ್ರೆಸ್ ಅರ್ಬಿ ಮತ್ತು ಏನು ಬಿಡ ಅದೇನು ಸ್ಲಿಪ್ ಅದು ಇದೆಲ್ಲ ತೊಗೊಂಡು ಬಂದೀನಿ ಅಂತ ಹೇಳಾಕತ್ತಿದ್ದೆ. ನಮ್ಮ ತಂಗಿ ಮಗಳಿಗೆ ಡ್ರೆಸ್ ದೊಡ್ಡದಾಗುತ್ತೆ ನೋಡು ಅಂತ. ಇದೇ ಡ್ರೆಸ್ ಅಲ್ಲಂತೂ ಅವರು ಮತ್ತೊಬ್ಬರು ತೊಗೊಂಡಿದ್ರು, ಅದನ್ನೇ ಇಷ್ಟ ಆಗ್ಬಿಟ್ಟಿತ್ತು. ಮತ್ತು ಬೇರೆ ಸೈಜ್ ಅವ್ರು ಕೊಡೋಕೆ ತಯಾರಿದ್ದಿತ್ತಲ್ಲ, ಹಾಗಾಗಿ ನಿಂತುಬಿಟ್ಟು ಅವರು ಅಲ್ಲಂತ ಅಂದ್ಕೊಳ್ಳಿ ಅದನ್ನೇ ತೊಗೊಂಡು ಬಂದ್ವಿ. ಇಷ್ಟ ಆಗಿತ್ತಂತೆ. ಫೈನಲಿ ಎಲ್ಲ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕುಂತು ಮನೆಗೆ ಬಂದ್ವಿ ನೋಡ್ರಿ. ಟೈಮ್ 8:30 9 ಗಂಟೆ ಆಗಿತ್ತು. ನನಗಂತೂ ಯಾವಾಗ ಮನ್ಕೊಂಬಿಡ್ಲಪ್ಪ ಅಂತ ಅನ್ಸಾಕತ್ತಿತ್ತು. ಈಗ ಮುಖ ತಕ್ಕೊಂಡು ಮನ್ಕೊಂಬಿಡೋದು ಕೆಲಸನೇ ನೋಡ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸಂದ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.